ಈ ಟೀಕೆ ಮಧ್ಯದೊಳಗೆ ಕೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆಯ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ ಮೊದಲನೇ ಮಂಗಲ ಕಲಶ. ಸಕಲಂ ಪ್ರಮತ್ತಂ ಜಗತ್ ಕ್ರೀಡಂತಂ ರಸಭಾವನಿರ್ಭರಮಃ ನಾಟ್ಯೇನ ಬಂಧುನಃ ಆನಂದಾಮೃತನಿತ್ಯಭೋಗಿ ಸಹಜಾವಸ್ಥಾಂ ಸ್ಫುಟಂ ನಾಟಯ ಧೀರೋದಾರಮನಾಕುಲಂ ನಿರುಪದಿ ಜ್ಞಾನಂ ಸಮುನ್ಮಜ್ಜತಿ. ಜ್ಞಾನಂ ಸಮುನ್ಮಜ್ಜತಿ. ಶುದ್ಧ ಜೀವನು ಪ್ರಕಟನಾಗುತ್ತಾನೆ. ಭಾವಾರ್ಥ: ಇಲ್ಲಿಂದ ಹಿಡಿದು ಶುದ್ಧ ಸ್ವರೂಪವನ್ನು ಕೇಳುತ್ತಾರೆ. ಹೇಗಿದೆ ಶುದ್ಧ ಜ್ಞಾನವು? ಅತೀಂದ್ರಿಯ ಸುಖವಿರುವಂಥ ಅಪೂರ್ವ ಲಬ್ಧಿ, ನಿರಂತರವಾಗಿ ಅದರ ಆಸ್ವಾದನಶೀಲವಿದೆ. ಮತ್ತೆ ಹೇಗಿದೆ? ಪ್ರಕಟ ರೂಪದಿಂದ ತನ್ನ ಶುದ್ಧ ಸ್ವರೂಪವನ್ನು ಪ್ರಕಟ ಮಾಡುತ್ತದೆ. ಮತ್ತೆ ಹೇಗಿದೆ? ಅವಿನಶ್ವರ ಸತ್ತಾನುಭವಿದೆ. ಧಾರಾ ಪ್ರವಾಹ ರೂಪ ಪರಿಣಮನ ಸ್ವಭಾವಿದೆ. ಮತ್ತೆ ಹೇಗಿದೆ? ಎಲ್ಲ ದುಃಖದಿಂದ ರಹಿತವಿದೆ. ಮತ್ತೆ ಹೇಗಿದೆ? ಸಮಸ್ತ ಕರ್ಮಗಳ ಉಪಾಸೆಯಿಂದ ರಹಿತವಿದೆ. ಏನು ಮಾಡುತ್ತ ಅಂಥ ಜ್ಞಾನವು ಪ್ರಕಟವಾಗುತ್ತದೆ? ಬಂಧಂ ನ. ಜ್ಞಾನಾವರಣಾದಿ ಕರ್ಮರೂಪ ಉಗ್ರರ ಪಿಂಡದ ಪರಿಣಾಮ ಅದನ್ನು ನಾಶ ಮಾಡುತ್ತ ಜ್ಞಾನಾವರಣಾದಿ ಯಾವ ಕರ್ಮರೂಪ ಆಗಿರುವಂಥ ಉದ್ಗಲ ಪಿಂಡ ಇದೆಯೋ ಅದರದ್ದು ಯಾವ ಕರ್ಮರೂಪದ ಪರಿಣಾಮ, ಅದೇ ಉದಯ ರೂಪದ ಪರಿಣಾಮ, ಉದೀರಣಾ ರೂಪದ ಪರಿಣಾಮ, ಏನೇನು ಇದೆಯೋ ಪರಿಣಾಮನ ಅದನ್ನು ನಾಶ ಮಾಡುತ್ತ, ಅರ್ಥಾತ್ ಆ ಪರಿಣಮನದಿಂದ ಅನಾದಿ ಕಾಲದಿಂದೇನು ಸ್ವಯಂ ಪ್ರಭಾವಿತ ಆಗುತ್ತಿತ್ತೋ ಅದಕ್ಕೆ ಪ್ರಭಾವಿತ ಆಗುವುದಿಲ್ಲ. ಏನು ಮಾಡಿ ಇಂಥ ಜ್ಞಾನ ಪ್ರಕಟ ಆಗಿದೆ, ಅರ್ಥಾತ್ ಇಲ್ಲಂತೂ ನಾಲ್ಕನೇ ಗುಣಸ್ಥಾನದಿಂದ ಹಿಡಿದು ಅರ್ಥಾತ್ ಆತ್ಮನ ಅನುಭೂತಿಯಿಂದ ಹಿಡಿದು ಹೇಗಿದೆ 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 ಕೇಳಿದರೆ ಸಾಕ್ಷಾತ್ ಶುದ್ಧ ಪರ್ಯಾಯದವರೆಗೆ ತಲುಪಿದ್ದಾರೆ. ಏನು ಮಾಡುವುದರಿಂದ ಹಾಗಾಯಿತು ಅಂತ ಪ್ರಶ್ನೆ ಕೇಳಿದ ನಂತರ ಜ್ಞಾನಾವರಣಾದಿ ಕರ್ಮರೂಪದ ಏನು ಪುದ್ಗಲ ಪಿಂಡ ಇತ್ತಲ್ಲ, ಆ ಪುದ್ಗಲ ಪಿಂಡವನ್ನು ಆ ಕರ್ಮರೂಪದ ಪರಿಣಮನದಿಂದ ನಷ್ಟ ಮಾಡಿತು. ಇದು ವ್ಯವಹಾರದ ಕಥನ. ಆ ಪುದ್ಗಲ ಪಿಂಡರೂಪ ಕರ್ಮದ ಅಥವಾ ಕರ್ಮರೂಪ ಪುದ್ಗಲ ಪಿಂಡ ಅದರಲ್ಲೇ ಇದ್ರೂ ಕೂಡ ಅದರದ ಉದಯ ಉದೀರಣ ಉತ್ಕರ್ಷಣ ಅಪಕರ್ಷಣ ಏನೇನು ನಿಧತ್ತಿ ನಿಕಾಚನೆ ಏನೇನು ಇದೆ ಅಲ್ಲ, ಅದಕ್ಕೆಲ್ಲ ಯಾವುದು ಮೂಲಭಾವಿಯಾಗಿ ತನ್ನ ಆ ಜ್ಞಾನದ ಆ ಕರ್ಮದ ಸನ್ಮುಖ ಪ್ರವೃತ್ತಿ ಇತ್ತಲ್ಲ ಅದನ್ನು ನಾಶ ಮಾಡಿದ. ಕರ್ಮದೊಳಗೆ ಏನೂ ಮಾಡಲಿಲ್ಲ. ಕರ್ಮವನ್ನು ನಾಶ ಮಾಡೋದು ಅವಶ್ಯಕ್ಕಿಲ್ಲ, ಅದು ನಾಶ ಆಗುವುದಿಲ್ಲ. ಯಾವುವು ಪರದ್ರವ್ಯದ ನಾಶ ಆಗುವುದಿಲ್ಲ. ಪರದ್ರವ್ಯದ ಅವಸ್ಥೆಯನ್ನು ಕೂಡ ನಷ್ಟ ಮಾಡೋದ ಜೀವದ ಸ್ವಭಾವದೊಳಗೆ ಇಲ್ಲ. ವಸ್ತು ವ್ಯವಸ್ಥೆಯೊಳಗನ ಇಲ್ಲರೆ ನಷ್ಟ ಮಾಡೋದಂದ್ರೆ ಬದಲಾವಣೆ ಮಾಡೋದಂದ್ರೆ ಅದು ವಸ್ತು ವ್ಯವಸ್ಥೆನೇ ಇಲ್ಲ. ಹಾಗಾದರೆ ಏನು ಮಾಡೋದಿದೆ? ಅದರಿಂದ ತನ್ನಲ್ಲೇ ಯಾವ ಪ್ರಭಾವನೆ
ಪ್ರಭಾವ ಆಗತಿತ್ತಲ್ಲ, ಪ್ರಭಾವನೆ ಅಲ್ಲ, ಪ್ರಭಾವ, ದುಷ್ಪ್ರಭಾವ, ಅಥವಾ ತಾನು ಅದಕ್ಕೆಲ್ಲ ಏನು ಮೂಲ ಕಾರಣ ಇದ್ದನೋ ಅಂಥ ತನ್ನ ಪರಿಣತಿಯನ್ನು ಸಹಜ ಜ್ಞಾತಾರೂಪಗೊಳಿಸಿ ಆ ವಿಭಾವ ರೂಪದ, ದುರ್ಬಲತೆ ರೂಪದ, ಅಲ್ಪಜ್ಞತೆ ರೂಪದ ಏನೇನು ಇತ್ತಲ್ಲ ಅದನ್ನೆಲ್ಲ ನಷ್ಟಗೊಳಿಸಿ, ಅದು ಕೂಡ ಉಪಚಾರಣೆ. ನಷ್ಟೇನು ಮಾಡೋದಿದೆ? ಯಾವ ಪ್ರಕಾರ ತನ್ನ ಸ್ವಭಾವ ಇದೆಯೋ ಆ ಪ್ರಕಾರ ಉಳಿಯೋದು, ಆ ಪ್ರಕಾರ ಉಳಿಯೋದು ಖಚಿತ ಇದೆ. ನೋಡ್ರಿ, ಪರಕ್ಕೆ ಸ್ಪಂದಿಸೋದು ಸುಲಭ ಇದೆ, ಆದ್ರೆ ಪರದಿಂದ ತಟಸ್ಥ ಉಳಿಯೋದು, ಸಹಜ ಜ್ಞಾತಾನಾಗಿ ಉಳಿಯೋದು, ಇದು ವಾಸ್ತವದಲ್ಲಿ ಅತ್ಯಂತ ಕಠಿಣ ಕಾರ್ಯ ಇದೆ, ಅತ್ಯಂತ ಕಠಿಣ. ಸಿಟ್ಟು ಬರೋದು ಸುಲಭ ಇದೆ, ಅಭಿಮಾನ ಆಗೋದು ಸುಲಭ ಇದೆ, ಲೋಭ ಉತ್ಪನ್ನ ಆಗೋದು ಸುಲಭ ಇದೆ. ಪದಾರ್ಥದ ಕುರಿತಾಗಿ, ವ್ಯಕ್ತಿಯ ಅವಸ್ಥೆಯ ಕುರಿತಾಗಿ ಲೋಭ ಉತ್ಪನ್ನ ಆಗೋದು ಸುಲಭ ಇದೆ, ಕ್ರೋಧಾನ್ವಿತ ಆಗೋದು ಸುಲಭ ಇದೆ, ಮಾಯಾಚಾರ ಮಾಡೋದು ರೂಢಿ ಸುಲಭ ಇದೆ. ಆದರೆ ಯಾವುದು ಆಗದೆ ಇರುವ ಹಾಗೆಯೇ ಯಾವ ರೀತಿ ಜ್ಞಾನದ ಪ್ರಕಟತೆ ಪ್ರತಿ ಸಮಯಕ್ಕೆ ಆಗ್ತಾ ಇದೆ ಅಲ್ಲ, ದ್ರವ್ಯದ ಮೂಲದಿಂದ ಅದನ್ನು ಹಾಗೆ ಇಟ್ಕೊಳ್ಳೋದು ಕಠಿಣ ಇದೆ. ದ್ರವ್ಯದ ಮೂಲದಿಂದ ಏನು ಪರ್ಯಾಯ ಪ್ರಕಟ ಆಗ್ತಾ ಇದೆ, ಜ್ಞಾನ ಸ್ವಭಾವಿ ವಸ್ತುವಿನಿಂದ ಯಾವ ಜ್ಞಾನದ ಪರ್ಯಾಯ ಉದಿಶಿ ಬರ್ತಾ ಇದೆ ಅಲ್ಲ, ಆ ಉದಿಶಿ ಬಂದಿರುವಂಥ ಜ್ಞಾನದ ಪರ್ಯಾಯ ಅರ್ಥಾತ್ ಕಾರ್ಯ ಮಾಡುವಂಥ ಶಕ್ತಿ, ಆ ಜ್ಞಾನದ ಯಾವ ವರ್ತಮಾನ ಕಾರ್ಯಶಕ್ತಿ ಇದೆ ಅಲ್ಲ, ಅದನ್ನು ಯಾವುದೇ ಕಾರ್ಯದೊಳಗೆ ತೊಡಗಿಸದೇ ಇರೋದು ಮಹಾನ್ ಕಷ್ಟ ಇದೆ. ಅದು ಕಲಿತ್ಕೊಳ್ತೇನೋ ಇದು ಕಲಿತ್ಕೊಳ್ತೇನೋ ಸುಲಭ ಇದೆ. ಎಲ್ಲದರಿಂದ ಅಲಿಪ್ತ ಪರಮ ನಿರಪೇಕ್ಷ, ಪರಮ ಉದಾಸ ಶಬ್ದದ ಅರ್ಥ ಏನಿದೆ? ಹಿಂದನೂ ಅನೇಕ ಬಾರಿ ಉದಾಸ ಶಬ್ದದ ಅರ್ಥ ನಿರಾಶೆ ಅಲ್ಲ ಅಂತ ಹೇಳಿದ್ದಿದ್ರೆ, ಉದಾಸ ಶಬ್ದದ ಅರ್ಥ ರಾಗದ್ವೇಷ ರೂಪ ಆಗದೆ. ಉದಾಸ ಶಬ್ದದ ಅರ್ಥ ಯಾವುದೇ ಪ್ರಕಾರದಿಂದ ಜ್ಞಾತಾ ಸ್ವಭಾವವನ್ನು ಬಿಟ್ಟ ಅನ್ಯ ರೂಪ ಆಗದೆ ಇರು. ಎಂಥ ಸೂಕ್ಷ್ಮ ಅವಸ್ಥಾ ಇದೆ, ಆ ಅವಸ್ಥೆಯೊಳಗೆ ಯಾವ ಪ್ರಕಾರದ ಭೇದಗಳಿದ್ದಾವೆ. ಒಂದು ಸಮಯದ ಅವಸ್ಥೆ, ಅರೂಪಿ ತತ್ವದ ಒಂದು ಸಮಯದ ಅವಸ್ಥೆ. ಆದರೆ ಆ ಅವಸ್ಥೆಯೊಳಗ 3 ಪ್ರಕಾರದ ಸ್ಥೂಲ ಭೇದ ಅದವ್ರೆ. ಸೂಕ್ಷ್ಮ ಎಷ್ಟದವು? ಅವು ಛದ್ಮಸ್ಥನಿಗೆ ಸರ್ವಜ್ಞ ಪ್ರಣೀತ ಆಗಮ ಅಥವಾ ಆ ಪರ್ಯಾಯದ ಸಾಮರ್ಥ್ಯದ ಮೇಲಿಂದ ಶ್ರದ್ಧಾ ರೂಪ ಇದೆ, ಮತ್ತು ಕೇವಲ ಜ್ಞಾನಿಗೆ ಪ್ರತ್ಯಕ್ಷ ಇದೆ. ಎಷ್ಟು ಭೇದದವು ಒಂದು ಪರ್ಯಾಯದೊಳಗೆ, ಒಂದು ಸಮಯದ ಪರ್ಯಾಯದೊಳಗೆ. ಸ್ಥೂಲ ರೂಪದಿಂದ 3 ಹೇಳಿದ್ರೆ ಉತ್ಪನ್ನ ಆಗುವಂಥದ್ದ ಅದು ದ್ರವ್ಯದ ಅಂಥದ್ದನೇ ಇದೆ. ಉತ್ಪನ್ನ ಆಗ್ತಿದೆಯಲ್ಲ ಅದು ದ್ರವ್ಯದಂಥದ್ದನೇ ಇದೆ. ಮಧ್ಯದೊಳಗ ಅದು ಯಾವ ಬೇಕಾದ ರೂಪ ಆಗ್ತಿದೆ, ಅನುಭವ ಅದರದ್ದಾಗ್ತಿದೆ. ಯಾವ ದ್ರವ್ಯ ರೂಪ ಉತ್ಪನ್ನ ಆಗಿದೆಯಲ್ಲ ಅದರ ಅನುಭವ ಆಗೋದಿಲ್ಲ. ಯಾವುದರ ಅನುಭವ ಆಗ್ತಿದೆ? ಯಾವಾಗದ ತಾರುಣ್ಯಕ್ಕೆ ಪ್ರಾಪ್ತ ಆಗ್ತಿದೆ ಅಲ್ಲ, ಅಲ್ಲಿ ಬಾಲ ತಾರುಣ್ಯ ವೃದ್ಧ ಇಲ್ಲ. ನಾವು ತಿಳ್ಕೊಳ್ಳುವ ಸಲುವಾಗಿ ಒಂದು ಸಮಯದೊಳಗೆ ಅರೇ ಭೇದ ಇದೆ ಅಂದಮೇಲೆ ಭೇದ ತಿಳ್ಕೊಳ್ಳಿಕ್ಕೆ ಬೇಕಲ್ಲ. ಭೇದ ಎಷ್ಟ? ಮುಖ್ಯ ರೂಪದಿಂದ ನಮ್ಮ ಪ್ರಯೋಜನದ ಸಲುವಾಗಿ 3 ಮೂರದೊಳಗ ಒಂದು ಸಮಯ ಇದ್ದರೆ ಹೇಗಿದೆ? ಅದ ದ್ರವ್ಯದ ಅನುರೂಪ ಇದೆ, ಒಂದು ಸ್ವಲ್ಪ ಕೂಡ ಅದರೊಳಗೆ ಭಿನ್ನತೆ ಇಲ್ಲ. ದ್ರವ್ಯದಿಂದ ವಿಲಕ್ಷಣತೆ ಸ್ವಲ್ಪ ಕೂಡ ಇಲ್ಲ.
ಆಮೇಲೆ ಮಧ್ಯದೊಳಗ ಅದರದ್ದು ಯಾವ ಪ್ರಕಾರದ ರೂಪ ಆಗ್ತಿದೆ ಅಂತಂದ್ರೆ, ಅದರದ್ದು ರೂಪ ಯಾವ ಪ್ರಕಾರದ ಆಗ್ತಿದೆ ಅಂತಂದ್ರೆ, ಬಸ್ ಅದು ತನ್ನ ಯಾವ ಉತ್ಪನ್ನ ಆಗುವ ವೇಳೆದೊಳಗಿನ ದ್ರವ್ಯದ ಅನುರೂಪ ಇತ್ತಲ್ಲ, ಅದರಿಂದ ಬೇರೆನೇ ಆಗ್ತಿದೆ, ವಿಕೃತ ಆಗ್ತಿದೆ. ಹಿಂದಿನ ಸಮಯದ ಪರ್ಯಾಯ ಯಾವ ರೂಪ ಆಗಿತ್ತಲ್ಲ ಆ ರೂಪ ಆಗುವುದಿಲ್ಲ. ದ್ರವ್ಯ ಯಾವ ಪ್ರಕಾರ ಉತ್ಪನ್ನ ಆಗುವ ಸಮಯದೊಳಗಿತ್ತಲ್ಲ ಆ ರೂಪ ಉಳಿಯುವುದಿಲ್ಲ. ಎಂಥ ಸೂಕ್ಷ್ಮ! ಅರೆ, ವಸ್ತು ವ್ಯವಸ್ಥೆ ಎಷ್ಟು ಸುಂದರ, ಎಷ್ಟು ಸೂಕ್ಷ್ಮ, ಎಷ್ಟು ಸ್ವತಂತ್ರ. ಸುಂದರ, ಸೂಕ್ಷ್ಮ ಮತ್ತು ಸ್ವತಂತ್ರ. ಅದು ಬೇಕಾದಷ್ಟು ಸೂಕ್ಷ್ಮ ಇದ್ರೂ ಕೂಡ ತನ್ನ ಸ್ವತಂತ್ರತೆಯನ್ನು ಬಿಡುವುದಿಲ್ಲ ಅಂಥೇಳಿ ಸುಂದರ ಇದೆ. ಅರೆ, ಇವು ಮೂರು ವಿಭಾಗ ಅಂತೂ ನಮ್ಮ ಪ್ರಯೋಜನದ ಸಲುವಾಗಿ ತಿಳ್ಕೊಳ್ಳೇಬೇಕಾದದ್ರೆ. ಅರೆ, ಒಂದು ಸಮಯದ ಪರ್ಯಾಯ ಛದ್ಮಸ್ಥನ ಹಿಡಿತದೊಳಗೆ ಬರುವುದಿಲ್ಲ, ಗ್ರಹಣ ಆಗುವುದಿಲ್ಲ. ಇದು ಆಗಮ ವಚನ ಇದೆ ರೀ. ಆದ್ರೆ ಅಧ್ಯಾತ್ಮದ ಮಾತು ಹೀಗಿದೆ. ಒಂದು ಸಮಯದೊಳಗೆ ಯಾವ ಮೂರು ಭೇದ ಅದವಲ್ಲ ಅವುಗಳನ್ನು ತಿಳಿಯದ ವಿನಃ ಆ ಭೇದವನ್ನು ಅಳಿಸುವಂಥ ಪುರುಷಾರ್ಥ ಆಗುವುದಿಲ್ಲ, ಪ್ರಯತ್ನ ಆಗುವುದಿಲ್ಲ. ಅರೆ, ಜ್ಞಾನಕ್ಕೆ ಇಷ್ಟು ಸೂಕ್ಷ್ಮತೆ, ಕ್ರಿಯೆ ಮಾಡುವಂಥ ಜ್ಞಾನದೊಳಗೆ ಯಾವ ಪ್ರಕಾರದ ಸೂಕ್ಷ್ಮತೆ ಇದೆ, ಅದನ್ನು ಬಸ್ ಆ ಜ್ಞಾನ ತಿಳಿಬೇಕಾಗಿದೆ ರೀ. ಸೂಕ್ಷ್ಮತೆ ಅಂತೂ ಇದೆ, ಆದರೆ ಅದನ್ನು ತಿಳಿಬೇಕಾಗಿದೆ. ಏನಿದೆ ಸೂಕ್ಷ್ಮತೆ? ಉದಿಸಿ ಬರುವಂಥ ಕಾರ್ಯರೂಪ ಶಕ್ತಿ, ಕಾರ್ಯ ಮಾಡುವ ಶಕ್ತಿ, ಅದು ಜ್ಞಾನದ್ದೇನ ದ್ರವ್ಯದ್ದ? ಭೇದ ಮಾಡಿ ಹೇಳಿದ್ರೆ ಜ್ಞಾನದ್ದ, ಅಭೇದ ರೂಪದಿಂದ ಹೇಳಿದರೆ ದ್ರವ್ಯದ್ದ. ದ್ರವ್ಯದ್ದು ಯಾವ ಪ್ರತಿ ಸಮಯಕ್ಕೆ ಕಾರ್ಯ ಮಾಡುವಂಥ ಏನು ಶಕ್ತಿ ಇದೆಯೋ ಆ ಶಕ್ತಿಯ ಬಲದಿಂದ ಅದೇನು ಕಾರ್ಯ ಮಾಡ್ತಿದೆಯೋ ಆ ಕಾರ್ಯದ ರೀತಿ ಹೇಳ್ತಾ ಇದೆ. ಅದು ಒಂದು ಸಮಯದ ಇದ್ರೂ ಕೂಡ ಸ್ಥೂಲ ರೂಪದಿಂದ ಅದರಲ್ಲಿ ಮೂರು ಭೇದ ಇದ್ದಾವೆ. ಅದು ಉತ್ಪನ್ನ ಆಗ್ತಾ ಇದ್ದ ಹಾಗೆ ಅದಕ್ಕೇನು ಇಲ್ಲ, ದ್ರವ್ಯದ ಅನುರೂಪ ಇದೆ, ದ್ರವ್ಯದ ಅನುರೂಪ. ಆದ್ರೆ ಅದೇ ಸಮಯದೊಳಗ ಅದು ಬೇರೆ ರೂಪ ಆಗ್ತಿದೆ. ಬೇರೆ ಅಂದ್ರೆ ಬೇರೆನ, ಬೇರೆ ಅಂದ್ರೆ ಏನ? ಬೇರೆ ಅಂದ್ರೆ ಬೇರೆನೆ. ಬೇರೆ ಅಂದ್ರೆ ಪೂರ್ವದ ಪರ್ಯಾಯ ಯಾವ ರೂಪ ಆಗಿತ್ತಲ್ಲ ಅಂಥದ್ದಾಗುದಿಲ್ಲ, ಒಂದು ಮಾತು. ಎರಡನೇದ ಉತ್ಪನ್ನ ಆಗುವ ವೇಳೆದೊಳಗೆ ಹೇಗಿತ್ತಲ್ಲ ಅಂಥದ್ದು ಉಳಿಯುವುದಿಲ್ಲ. ಹೀಗೆ ಬೇರೆ ರೂಪ. ಅರೆ, ತನ್ನಿಂದಲೇ ಛಲಗ್ರಹಣ ಮಾಡ್ತೀವಿ, ಇನ್ನೊಂದರ ಅನುಸರಣೆ ಅಂತೂ ಮಾಡಲಿಲ್ಲ. ಅದು ಒಂದು ಅಪೇಕ್ಷಾದಿಂದ ಯೋಗ್ಯ. ಪೂರ್ವ ಪರ್ಯಾಯದ ಅನುಸರಣೆ ಮಾಡಲಿಲ್ಲ ಅಂಥೇಳಿ ಅದರ ಸ್ವತಂತ್ರತೆ. ಆದ್ರೆ ಬೇರೆ ರೂಪನ ಆಗತಿದೆಯಲ್ಲ ಅದು ಛಲಗ್ರಹಣ ಮಾಡ್ತೀವಿ. ತಾನು ಹೇಗಿದೆ ಹಾಗೆ ತಿಳಿಯೋದಿಲ್ಲ, ಅದು ಛಲ. ಛಲಗ್ರಹಣ ಮಾಡೋದಂತಂದ್ರೆ ಏನು? ಹೇಗಿದೆ ಹಾಗೆ ತಿಳಿಯೋದಿಲ್ಲ. ಅದರ ಸಲುವಾಗಿ ನಾವು ಕುಂದು ದೇವ ತೋರಿಸ್ತೇನೆ ಆತ್ಮನನ್ನು, ನನ್ನ ನಿಜ ವೈಭವದಿಂದ ತೋರಿಸ್ತೇನೆ. ತೋರಿದೊಡೆ ಪ್ರಮಾಣವೇ, ತಪ್ಪಿದೊಡೆ ದೋಷವಗ್ರಹ. ದೋಷ ಅರ್ಥಾತ್ ಛಲ. ಛಲಗ್ರಹಣ ಮಾಡಬೇಡ. ತಪ್ಪಿದರೆ ತಪ್ಪಿದ್ದ ನೀನು ತಪ್ಪಿದೆ, ಮತ್ತು ವಸ್ತು ಕಾಣಿಸೋದನ್ನೇ ಇಲ್ಲ ಅಂಥೇಳಿ ಛಲಗ್ರಹಣ ಮಾಡಬೇಡ. ನಿನ್ನ ದೋಷ ಅರ್ಥಾತ್ ಛಲ ಶಬ್ದದ ಅರ್ಥ ಏನಿದೆ, ದೋಷ ಶಬ್ದದ ಅರ್ಥ ಏನಿದೆ? ದೋಷ ಶಬ್ದದ ಅರ್ಥ ತಾನು ಹೇಗಿದ್ದಾನೋ ಹಾಗೆ ತಿಳಿಯೋದೇ ಇರೋದು, ನೋಡದೇ ಇರೋದು. ನೋಡದೇ ಇರೋದು ದೋಷ ಇದೆ ರೀ. ತಾನು ಹೇಗಿದ್ದಾನೋ ಹಾಗೆ ತಿಳಿಯದೇ ಇರೋದು ದೋಷ ಇದೆ. ಅರೆ, ಆ ದೋಷ ನಮ್ಮ ಸ್ಥೂಲ ವ್ಯಕ್ತ ಪರ್ಯಾಯಗಳಲ್ಲಿ ಎಲ್ಲ ಇದೆ ರೀ. ನಾವು ಇದ್ದೇವೆ ಹಾಗಿರಲಿಕ್ಕೆ ಸರ್ವಥಾ ಬಯಸೋದೆ. ಯಾರ್ಯಾರು ಬರ್ತಾರಲ್ಲ ಅವರವ್ರ ಎದುರಿಗೆ ಹೇಗೆ ಆಗಬೇಕಲ್ಲ ಹಾಗೆ ಆಗ್ತೀವಿ.
ಕೆಲಸದವರು ಬಂದ್ರೆ ಒಂದು ರೀತಿ, ಸಾಧರ್ಮಿಗಳು ಬಂದ್ರೆ ಒಂದು ರೀತಿ, ಆಪ್ತೇಷ್ಟರು ಬಂದ್ರೆ ಒಂದು ರೀತಿ, ಭಿಕ್ಷುಕರು ಬಂದ್ರೆ ಒಂದು ರೀತಿ. ಎಷ್ಟೆಷ್ಟು ರೀತಿ, ಅರ್ಥಾತ್ ನಮಗೆ ನಾವು ಹೇಗಿದೆವೋ ಹಾಗೆ ಇರೋದು ಇಷ್ಟನೇ ಇಲ್ಲ. ಒಂದು ಹಾಡದಿಂದ ಹಿಂದಿ ಹಾಡದಿಂದ ಒಂದು ಮಾತು ಹೇಳಿದ್ರು, ಈಗ ಚೇಹರೆ ಪೇ ಕಹಿ ಚೇಹರೆ ಲಗಾತೆ ಹೋ, ಈಗ ಚೇಹರೆ ಪೇ ಕಹಿ ಚೇಹರೆ ಲಗಾತೆ ಹೋ. ಎಷ್ಟೊಂದು, ಅದಕ್ಕೆ ನಾವು ಮುಖವಾಡ ಅಂತೇವೆ ಕನ್ನಡದೊಳಗೆ. ಮುಖವಾಡ, ಆ ಮುಖವಾಡದ ಪರಿಚಯ ಪೂರ್ಣ ರೂಪದಿಂದ ತನಗೆ ಇದೆ. ಹಾಗಾದ್ರೆ ತನಗೆ ಇದ್ರೂ ಕೂಡ ಅದನ್ನು ಅನ್ಯ ರೂಪದಿಂದ ವ್ಯಕ್ತ ಮಾಡಲಿಕ್ಕೆ ಬಯಸ್ತೇವಲ್ಲ, ಇದುವೇ ಛಲ ಇದೆ, ಇದುವೇ ದೋಷ ಇದೆ. ಅರೆ, ಈ ಜೀವಕ್ಕ ಅದು ಎಂಥ ಅನಾದಿ ಕಾಲದ ಸಂಸ್ಕಾರ ಮುಂದುವರಿತಾ ಇದೆಯೋ ಗೊತ್ತಿಲ್ಲ. ಹೇಗೆ ಇದೆಯೋ ಉತ್ಪನ್ನವಾಗುವಾಗ ದ್ರವ್ಯದ ಸ್ವಭಾವ ಪರ್ಯಾಯದೊಳಗೆ ಯಾವ ರೀತಿ ಸ್ವಭಾವ ತನ್ನದೇ ಆದ ಯಾವ ಭಾವ ಇದೆಯೋ ಅದು ಪ್ರಕಟ ಆಗುತ್ತಿದೆ, ಅಂಥದೇ ಇರ್ತಿದೆ. ಆದರೆ ಅನ್ಯ ರೂಪ ಆಗುತ್ತಿದೆ. ಮತ್ತು ಅದೇ ಸಮಯದೊಳಗೆ, ಯಾವಾಗ ಅದೇ ಸಮಯದೊಳಗೆ ಅದರದ ಕಾರ್ಯಕಾಲ ಮುಗೀತಿದೆಯೋ ಆಗ ಮತ್ತೆ ಹೇಗಿದೆ ಹಾಗೆ ಯಾವುದಾದರೂ ಕಾರ್ಯಕ್ರಮದೊಳಗೆ, ಮದುವೆ ಅಂಥ ಕಾರ್ಯಕ್ರಮ, ಪೂಜೆ ಅಂಥ ಕಾರ್ಯಕ್ರಮ, ಬೇರೆ ವೇಷಧಾರಣ ಮಾಡಿರ್ತೇವೆ. ಮತ್ತು ಮನೆಗೆ ಬಂದ ನಂತರ ಹೇಗಿದ್ದೇವೆ ಹಾಗೆ ಆಗ್ತೇವೆ, ಆ ವೇಷ ಕಳಚಿಡ್ತೇವಲ್ಲ. ಹಾಗೆ ಪ್ರತಿ ಸಮಯದ ಪರ್ಯಾಯ ನಿಜ ಗ್ರಹದೊಳಗೆ ಒಂದಾಗು ವೇಳೆದೊಳಗೆ ಅಲ್ಲೇ ಉಳಿಬೇಕಾದದ್ದಲ್ಲ, ಅದಕ್ಕೆ ಅನಂತ ಕಾಲದವರೆಗೆ. ಆದರೆ ಆ ರೂಪದಿಂದ ಉಳಿಯೋದಿಲ್ಲ. ಹಾಗಾದರೆ ಯಾವ ರೂಪ ಆಗ್ತಿದೆ? ಎಂದು ಹೇಳುತ್ತಿದ್ದೆ, ಪಾರಿಣಾಮಿಕ ಭಾವರೂಪ ಶಕ್ತಿ ಆಗ್ತಿದೆ. ಶಕ್ತಿ ವ್ಯಕ್ತ ಔದಯಿಕಿತ್ತು, ವ್ಯಕ್ತ ಔದಯಿಕಿತ್ತು, ವ್ಯಕ್ತ ಔಪಶಮಿಕ, ಕ್ಷಾಯೋಪಶಮಿಕ. ಕ್ಷಾಯಿಕಾದರನೂ ಕೂಡ ಅದನ್ನು ನಂತರ ತನ್ನ ಕಾರ್ಯಕಾಲ ಮುಗಿದ ನಂತರ ಏನಾಗ್ತಿದೆ? ಪಾರಿಣಾಮಿಕ ಶಕ್ತಿ ರೂಪ. ಎಂಥ ವ್ಯವಸ್ಥೆ ಇದೆ, ನೈಸರ್ಗಿಕ ವ್ಯವಸ್ಥೆ. ಅರೆ, ಏನೂ ಮಾಡಬೇಕಾಗಿಲ್ಲ. ಸುಖದ ಸಲುವಾಗಿ, ಶಾಂತಿಯ ಸಲುವಾಗಿ, ಸುಂದರತೆಯ ಸಲುವಾಗಿ, ನಿರಾಕುಲತೆಯ ಸಲುವಾಗಿ ಏನೂ ಮಾಡಬೇಕಾಗಿಲ್ಲ. ಹೇಗೆ ಇದೆಯೋ ಹಾಗೆ ಇದೆ ಅಂತಂದ್ರೆ ಅದು ಶಕ್ತಿ ರೂಪಿಲ್ಲ, ವ್ಯಕ್ತನೇ ಇದೆ. ಆದರೆ ಆ ವ್ಯಕ್ತದೊಳಗ ಯಾವ ಪ್ರಯತ್ನಪೂರ್ವಕ ಅಥವಾ ರೂಢಿ ಅನುಸಾರ ಪರಂಪರಾಗತ ಯಾವ ದೋಷ ಸಂಭವಿಸ್ತಾ ಇದೆಯೋ ಆ ದೋಷ ರೂಪ ಅನುಭವ ಮಾಡದೇ ಇರೋದು ಕಷ್ಟದ ಮಾತು ಇದೆ. ದೋಷ ರೂಪ ಅನುಭವ ಮಾಡದೇ ಇರುವುದರ ಹೆಸರು ಸಾಧನ ಇದೆ. ದೋಷ ಉತ್ಪನ್ನ ಆಗದೇ ಇರುವುದರ ಹೆಸರು ಸಾಧ್ಯದ ಸಿದ್ಧಿ ಇದೆ. ಏನು ಮಾಡುವುದರಿಂದ ಜ್ಞಾನ ಹೀಗಾಯ್ತಂತ ಪ್ರಶ್ನೆ ಇದೆ. ಜ್ಞಾನ ಹೀಗಾಯ್ತು ಅರ್ಥಾತ್ ಜ್ಞಾನ ಸಮ್ಯಕ್ಕಾಯಿತು, ಜ್ಞಾನ ಕೇವಲ ಜ್ಞಾನ. ಎಷ್ಟು ಬಾರಿ ಮತ್ತೆ ಹೇಗಿದೆ, ಮತ್ತೆ ಹೇಗಿದೆ, ಮತ್ತೆ ಹೇಗಿದೆ, ಅದನ್ನು ನಾವು ಶಕ್ತಿ ರೂಪದಿಂದ, ಆಮೇಲೆ ಸಮ್ಯಕ್ ದರ್ಶನ, ಆಮೇಲೆ ಪಂಚಮ ಗುಣಸ್ಥಾನ, ಆಮೇಲೆ ಸಪ್ತಮ ಗುಣಸ್ಥಾನ, ಆಮೇಲೆ ಶ್ರೇಣಿ, ಆಮೇಲೆ ಕೇವಲ ಜ್ಞಾನ, ಆಮೇಲೆ ಶಿತ್. ಅಷ್ಟಾದವೇನೆಲ್ಲ ನೋಡೋಣ ಒಂದ್ಸಲ. ಹೇಗಿದೆ ಶುದ್ಧ ಜ್ಞಾನವು? 3ನೇ ಲೈನ್ ಪ್ರಾರಂಭ. ಆನಂದಾಮೃತ ನಿತ್ಯ ಭೋಜಿ, ಅತೀಂದ್ರಿಯ ಸುಖವಿರುವಂಥ ಅಪೂರ್ವ ಲಬ್ಧಿ. ಅನುಭೂತಿ ಆಗಿಲ್ರಿ, ಇನ್ನ ಲಬ್ಧಿ ನಮಗೆ ತಮಗೆ ಆದದ್ದು ಇದೆ. ಪ್ರತಿ ಸಮಯಕ್ಕೆ ಪರ್ಯಾಯದೊಳಗೆ ಲಬ್ಧಿ. ಅರೆ, ಇದರಂಥ ಲಬ್ಧಿ ಈ ಮೊದಲು ಎಂದೂ ಆಗಿರಲಿಲ್ಲ. ಅಪೂರ್ವ ಲಬ್ಧಿ.
ಅಪೂರ್ವ ಅಂಥೇಳಿ ತಿಳಿದಾಗನ ಅಲ್ಲಿ ಕಾರ್ಯ ಮಾಡೋ ಸಾಧ್ಯ ಇದೆ. ಇದರ ಬೆಲೆ ಇಷ್ಟು ಇದೆ ಅಂಥೇಳಿ ತಿಳಿದಾಗನ ಅದರದ ಉಪಯೋಗ ಅಥವಾ ಅದರ ರಕ್ಷಣೆ ಮಾಡೋದಿದೆಯಲ್ಲ. ಗಾಜಿನ ತುಂಡ ಇದೆ ಅಂಥೇಳಿ ಅದನ್ನು ಅಲಕ್ಷ್ಯ ಮಾಡಿದ್ರೆ ಅದರ ಉಪಯೋಗ ಮಾಡಿಕೊಳ್ಳೋದು ಅದರ ನಿಮಿತ್ತದಿಂದ ಅಥವಾ ಅದರ ವಿನಿಯೋಗ ಮಾಡಿ ಎಲ್ಲ ಪ್ರಕಾರದ ಸುಖ ಸೌಲಭ್ಯಗಳನ್ನು ಕೊಂಡುಕೊಳ್ಳೋದು ಸಾಧ್ಯ ಇಲ್ಲ. ಮೊದಲ ಅದರದ್ದು ಏನು ಇದೆ ಅದರದ್ದು ಪರಿಚಯ ಆಗಬೇಕು. ಹಾಗಾದ್ರೆ ಪರಿಚಯ ಮಾಡಿಕೊಳ್ಳುವಂಥ ಶಕ್ತಿ ಏನಿದೆಯಲ್ಲ, ಸಂಜ್ಞೀತನ, ಅದು ಅಪೂರ್ವ ಲಬ್ಧಿ ಇದೆ ರೀ. ಅಲ್ಲಲ್ಲೇ ಬೇಕಾದ್ರೆ ಬರಿತಾ ಹೋಗ್ರಿ. ಅಪೂರ್ವ ಲಬ್ಧಿಗೆ ಏನು ಅಂಡರ್ಲೈನ್ ಮಾಡೋದ ಮತ್ತು ಸಂಜ್ಞೀತನ ಅನ್ನೋದ. ಬೇಕಾದ್ರೆ ಬೇರೆ ಕಡೆ ಬರೀರಿ, ಬೇಕಾದ್ರೆ ಅಲ್ಲೇ ಬೇಕಂದ್ರೆ ಅಂದ್ರೆ ಏನು ಆಗ್ತಿದೆ ನೋಡೋಣ. ಅಪೂರ್ವ ಲಬ್ಧಿದ್ದಲ್ರಿ, ಅವಿನಶ್ವರದಿತ್ರಿ. ನಾನು ತಪ್ಪುದಿಲ್ರಿ. ಅವಿನಶ್ವರ ಅಂದ್ರೆ ನಾಶ ರಹಿತ ಅಂಥೇಳಿ ಯಾಕೆ ಹೇಳಲಿಲ್ಲ, ಅದರದ್ದು ಅರ್ಥ ಐತ್ರಿ. ಅದನ್ನ ಮುಂದೆ ಬರ್ತೀವಿ. ನೋಡೋಣ ಅದು ಯಾವಾಗ ಬರ್ತಿದೆ. ಅಪೂರ್ವ ಲಬ್ಧಿ ಇಲ್ಲೇನ ಸಂಜ್ಞೀತನ ರೀ. ನಿರಂತರವಾಗಿ ಅದರ ಆಸ್ವಾದನಶೀಲವಿದೆ, ಅದರದ್ದೇ ಉತ್ತರಾರ್ಥ ಇದೆ ರೀ. ಅದಕ್ಕೇನು ಬರೆಯುವ ಅವಶ್ಯಕತೆ ಇಲ್ಲ. ಇನ್ನು ಮತ್ತೆ ಹೇಗಿದೆ ಎರಡನೇ ಬಾರಿ ಪ್ರಶ್ನೆ. ಅದೇನು ಹೇಳಿದ್ರು, ಪ್ರಗಟ ರೂಪದಿಂದ ತನ್ನ ಶುದ್ಧ ಸ್ವರೂಪವನ್ನು ಪ್ರಕಟ ಮಾಡುತ್ತದೆ. ಪ್ರಗಟ ಇದೆ ಮತ್ತು ಪ್ರಗಟ ಮಾಡ್ತಿದೆ. ಇದೇನಿದೆ, ಇದು ಸಮ್ಯಕ್ ದರ್ಶನ. ಪ್ರಗಟ ಇದೆ ಅಂಥೇಳಿ ಅದು ಪ್ರಗಟ ಮಾಡ್ತಿದೆ. ನಾಲ್ಕನೇ ಗುಣಸ್ಥಾನಕ್ಕೆ ಬರಬೇಕಾದ್ರೆ ಏನು ಮಾಡೋದಿದೆ, ಬಸ್ ವಿಶ್ವಾಸ ಮಾಡೋದಿದೆ, ಅನುಭವ ಮಾಡೋದಿದೆ. ಯಾವುದರದ ಯಾವುದು ವ್ಯಕ್ತ ಇದೆಯಲ್ಲ ಅದರ. ಹಾಗಾದ್ರೆ ಇಲ್ಲಿ ಪ್ರಗಟ ರೂಪದಿಂದ ತನ್ನ ಶುದ್ಧ ಸ್ವರೂಪವನ್ನು ಪ್ರಗಟ ಮಾಡುತ್ತದೆ. ಇಲ್ಲಿ ಏನ ಸಮ್ಯಕ್ ದರ್ಶನ. ಮತ್ತೆ ಹೇಗಿದೆ, ಧೀರೋದಾರಂ, ಅವಿನಶ್ವರವಾದ ಸತ್ತಾರೂಪವಿದೆ. ಇದು ಅವಿನಶ್ವರವಾದ ಸತ್ತಾರೂಪವಿದೆ. ಇದು ಏನು ಬಂತು, 5ನೇ ಅನ್ರಿ 7ನೇ ಅನ್ರಿ. ಸಾಧಕ ದಶ ಅದಾವ್ರಿ ಅವೆಲ್ಲ 5, 6. 4ನೇದ್ದು ಬಂದ ನಂತರ 5ನೇದ್ದು ಬರಲೇಬೇಕು, ಹೀಗೆ ನಿಯಮ ಇಲ್ರಿ. ಮಹಾಪುರುಷರ ಜೀವನದೊಳಗೆ 5ನೇ ಗುಣಸ್ಥಾನ ಇರುವುದಿಲ್ರಿ, ಗೊತ್ತಿದೆಯಲ್ಲ. ಮಹಾಪುರುಷರ ಜೀವನದೊಳಗೆ ತೀರ್ಥಂಕರ ಶ್ರಾವಕ ವ್ರತದ ಅಂಗೀಕಾರ ಮಾಡುವುದಿಲ್ರಿ, ತಿಳಿತೇನ್ರಿ. ಹಾಗಾದ್ರೆ ಇದು 5ನೇ ಅಂದ್ರೆ 6ನೇ ಅಂದ್ರೆ, ಅರ್ಥಾತ್ 7ನೇದಕ್ಕೆ ಕಾರಣ ಯಾವುದಿದೆ ಅದು ಯಾವುದ, ಧೀರೋದಾರಂ, ಅರ್ಥಾತ್ ಅವಿನಶ್ವರವಾದ ಸತ್ತಾರೂಪವಿದೆ. ಧಾರಾ ಪ್ರವಾಹ ರೂಪ ಪರಿಣಮನ ಸ್ವಭಾವಿ ಇದೆ. ಇದು ಅದರದೇ ಉತ್ತರಾರ್ಥರೇ. ಮತ್ತೆ ಹೇಗಿದೆ, ಅನಾಕುಲಂ, ಎಲ್ಲ ದುಃಖದಿಂದ ರಹಿತವಿದೆ. ಅದು ಯಾವುದ, ಅದು ಶ್ರೇಣಿ ಆರೋಹಣೆ ಮಾಡಿದ್ದ ನೀವು. ಅದು 7 ಇದೆ, 8 ಇದೆ, 9 ಇದೆ, 10 ಇದೆ. ಈ 4 ಗುಣಸ್ಥಾನದಿಂದ 12ಕ್ಕೆ ಹೋಗ್ತಿದೆ ಅಲ್ಲ, ಆದರೆ 12ನೇ ಗುಣಸ್ಥಾನ ಇದು ಏನಿದೆ, ಶ್ರೇಣಿಯೊಳಗೆ ಬರುವಂಥ 4 ಗುಣಸ್ಥಾನದಲ್ಲಿ ಇದೆ ರೀ. ನೋಡ್ರಿ, ಉಪಶಮ ಶ್ರೇಣಿಯೊಳಗೆ ಬರುವಂಥದ್ದು 12ನೇ ಗುಣಸ್ಥಾನ, 11ನೇ ಗುಣಸ್ಥಾನ, ಮತ್ತು ಕ್ಷಪಕ ಶ್ರೇಣಿಯೊಳಗೆ ಬರುವಂಥದ್ದು 12ನೇ ಗುಣಸ್ಥಾನ. ಶ್ರೇಣಿಯೊಳಗೆ ಉಪಶಮ ಶ್ರೇಣಿ ಇರಲಿ, ಕ್ಷಪಕ ಶ್ರೇಣಿ ಇರಲಿ, 4 ಗುಣಸ್ಥಾನ ಇರ್ತಾವ್ರಿ. 8, 9, 10, 11 ಇದು ಉಪಶಮ. 8, 9, 10, 12 ಇದು ಕ್ಷಪಕ. ಹಾಗಾದರೆ ಇಲ್ಲಿ ಧೀರ ಮತ್ತು ಉದಾರ ಅಂಥೇಳಿ ಹೇಳಿದ ನಂತರ ಅವಿನಶ್ವರ ಸತ್ತಾರೂಪ ಹೇಳಿದರು, ಅದಾಯಿತು. ಅನಾಕುಲಂ, ಎಲ್ಲ ದುಃಖದಿಂದ ರಹಿತ. ಯಾವುದ್ರಿ, ಶ್ರೇಣಿಯ 4 ಗುಣಸ್ಥಾನ ಮತ್ತು 7ನೇ ಗುಣಸ್ಥಾನ. 7ನೇ ಗುಣಸ್ಥಾನದಿಂದನೇ 8ಕ್ಕೆ ಹೋಗ್ತಿದೆ ಅಲ್ಲ, 6ನೇದರಿಂದೇನು ಹೋಗುವುದಿಲ್ಲರಿ. 7ನೇ ಗುಣಸ್ಥಾನದಿಂದನೇ 8ಕ್ಕೆ ಹೋಗ್ತಿದೆ. ಶ್ರೇಣಿ ಆರೋಹಣೆ ಮಾಡಿದ ನಂತರ ಆ 11 ಅಥವಾ 12ನೇ ಗುಣಸ್ಥಾನ ಇದೆಯಲ್ಲ, ಅದಕ್ಕೆ ವಿಶೇಷ ಮಹತ್ವ ಇಲ್ಲ. ಯಾಕೆ ಅಂದ್ರೆ ಬಿಟ್ಟು ಹೋಗ್ತಿದೆ ಅದು.
ಒಂದು ಸ್ವಲ್ಪ ತಿಳ್ಕೊಳ್ಳೋದು. 8, 7, 8, 9, 10 ಇವು 4 ಗುಣಸ್ಥಾನ ಏನದವಲ್ಲ, ಇವು ಉತ್ತರೋತ್ತರ ಉನ್ನತಿಯೂ ಅದಾವ್ರಿ. 11ನೇದೇನಿದೆ ಅದು ಅವನತಿದ್ದಿದೆ, 12ನೇದೇನಿದೆ ಅದು ಚರಮಶೀಮೆ ಇದೆ ರೀ. ತಿಳಿತನ? 12ನೇ ಗುಣಸ್ಥಾನಕ್ಕ 11ನೇ ಗುಣಸ್ಥಾನಕ್ಕ ವಿಶೇಷತೆ ಅಧಿಕ ಇಲ್ಲ. ಇಲ್ಲಿಯ ಕಥನ ಏನು ನಡೆದಿದೆ ಅದರ ಪ್ರಕಾರ ತಿಳ್ಕೊಳ್ಳೋದು. ವಿಶೇಷತೆ 11ನೇ ಗುಣಸ್ಥಾನಕ್ಕೂ ಇಲ್ಲ, 12ನೇ ಗುಣಸ್ಥಾನಕ್ಕೂ ಇಲ್ಲ. ವಿಶೇಷತೆ ಯಾವುದಕ್ಕಿದೆ? ಉತ್ತರೋತ್ತರ ಮೇಲೆ ಒಯ್ತಿದೆಯಲ್ಲ, 7ರಿಂದ 8ಕ್ಕೆ ಹೋಗ್ತಿದೆ, 8ರಿಂದ 9ಕ್ಕೆ ಹೋಗ್ತಿದೆ, 9ರಿಂದ 10ಕ್ಕೆ ಹೋಗ್ತಿದೆ, 10ರಿಂದ 12ಕ್ಕೆ ಹೋಯಿತು. 12ಕ್ಕೆ ಹೋದ ನಂತರ ನಿಯಮದಿಂದ ಕೇವಲ ಜ್ಞಾನ ಆಗ್ತಿದೆ. ಹೌದು ಅಥವಾ ಇಲ್ಲ? ಹಾಗಾದ್ರೆ 12ನೇ ಗುಣಸ್ಥಾನ ಏನಿದೆ, 11ನೇದಂತೂ ನಿಯಮದಿಂದ ಕೆಳಗೆ ಬರ್ತಿದ್ದೇವೆ. 12ನೇ ಗುಣಸ್ಥಾನ ಏನಿದೆ, 12ನೇ ಗುಣಸ್ಥಾನ ಏನಿದೆ, ಈ 2ನೇ ಗುಣಸ್ಥಾನಕ್ಕೆ ಆರಂಭವಾದಂತಹ ಸಾಧನೆಯ ಚರಮಶೀಮೆ ಇದೆ. ಆ ಚರಮಶೀಮೆ ಏನಿದೆ ಅದಕ್ಕೆ ವಿಶೇಷ ಯಾಕೆ ಮಹತ್ವ ಇಲ್ಲ ಅಂತಂದ್ರೆ 12ನೇ ಗುಣಸ್ಥಾನ ನಿಜವಾಗಿ 10ನೇ ಗುಣಸ್ಥಾನದ ಪುರುಷಾರ್ಥ ಇದೆ. ತಿಳಿತೇನ್ರಿ? ಹಾಗಾದ್ರೆ ಆ 12ನೇ ಗುಣಸ್ಥಾನದ ಕಾರ್ಯ ಏನಿದೆ ನಿಜವಾಗಿ? 12ನೇ ಗುಣಸ್ಥಾನದ ಕಾರ್ಯ ನಿಜವಾಗಿ ಏನೂ ಇಲ್ಲ. ಅವ ಏನು ರಭಸದಿಂದ ಮೇಲೆ ಹತ್ತಿ ಬಂದಿದ್ದಾನೋ ಅವ ನಿಯಮದಿಂದ 13ಕ್ಕೂ ಹೋಗ್ತಾನೆ, ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಳ್ತಾನೆ. 11ನೇ ಗುಣಸ್ಥಾನದೂ ಕಾರ್ಯ ಏನಿಲ್ಲ. ಅವು ಎರಡೂ ಅನುಭೂತಿ ರೂಪ, ಅವೆರಡೂ ಸಮಾನ ಇದ್ದಾವೆ. ಅವು ಎರಡೂ ಒಂದು ಪ್ರಕಾರದ ಕೇವಲ ಜ್ಞಾನದಂಥದ್ದನ್ನ ಅನುಭೂತಿ ಮಾಡುತ್ತವ್ರೆ. ಹೀಗಾಗಿ ಅದಕ್ಕೆ ವಿಶೇಷತೆ ಇಲ್ಲ. ಯಾಕೆ ವಿಶೇಷತೆ ಇಲ್ಲ? ಕೇವಲ ಜ್ಞಾನದ ಹಾಗೇನ ಅನುಭವಶೀಲ ಅದಾವು. ಆದ್ರೆ ಎರಡೂ ಬಿಟ್ಟು ಹೋಗ್ತಾವಲ್ಲ, ಒಂದು ಬಿಟ್ಟು ಹೋಗಿ ಕೇವಲ ಜ್ಞಾನ ಆಗ್ತಿದೆ, ಒಂದು ಬಿಟ್ಟು ಹೋಗಿ ಕೆಳಗಿಂದ ಬರ್ತಿದೆ. ನಾನು ಯಾವ ದೃಷ್ಟಿಕೋನದಿಂದ ಹೇಳ್ತಾ ಇದ್ದೇನೆ ಆ ದೃಷ್ಟಿಕೋನದಿಂದ ಆ ದೃಷ್ಟಿಕೋನದಿಂದ ನೋಡೋದ, ಆ ಅಪೇಕ್ಷಾದಿಂದ ತಿಳಿಯೋದ. ಇಲ್ಲಿ ಪ್ರಯೋಜನ ನಮ್ದು ಅದು ಇದ್ದ ಕಾರಣ ಆ ದೃಷ್ಟಿಕೋನದಿಂದ ಅವಲೋಕನೆ ಮಾಡೋದು. 11 ಮತ್ತು 12ನೇ ಗುಣಸ್ಥಾನ 13ನೇ ಗುಣಸ್ಥಾನದ ಸಮಾನದವ್ರೆ. ಹಾಗಾದ್ರೆ ಅವುಗಳಲ್ಲಿ ವಿಶೇಷತೆ ಏನಿದೆ? ವಿಶೇಷತೆ ಏನಿಲ್ಲ, ಅದರಂಥವನ ಅದಾವ, ಅದರಂಥವನ. ಇದರ ಸಮಯ ಪೂರ್ಣ ಆದ ನಂತರ ಅದರ ಪ್ರಾಪ್ತಿ ಆಗ್ತಿದೆ, ಇದರ ಸಮಯ ಪೂರ್ಣ ಆದ ನಂತರ ಕೆಳಗೆ ಬರ್ತಿದೆ. ಇರುವ ಸಮಯದೊಳಗೆ ಮಾತ್ರ ಅವುಗಳದ್ದು ಬೆಲೆ ಇದೆ. ಮುಂದೇನಿಲ್ಲ, ಅದರದ ಕಾರ್ಯ ಏನಿದೆ ರೀ ಅಂಥೇಳಿ ಶ್ರೇಣಿಯೊಳಗೆ ಯಾವ ಬಂದು 7, 8, 9, 10 ಮತ್ತು ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. 12 ಇದೆ, ಅದರ ಅನುಭೂತಿಯೊಳಗೆ ಯಾವ ವ್ಯತ್ಯಾಸ ಇಲ್ಲರಿ, ಯಾವ ವ್ಯತ್ಯಾಸ ಇಲ್ಲ. ಹಾಗಾದರೆ ಈ 4 ಗುಣಸ್ಥಾನಗಳ ಶ್ರೇಣಿ ಏನಿದೆಲ್ಲ ಅದೇನಿದೆ? ಅನಾಕುಲ, ಅರ್ಥಾತ್ ದುಃಖದಿಂದ ರಹಿತ ಇದೆ. ಹೋಗುವುದಿಲ್ಲ. 11 ಅಥವಾ 12ಕ್ಕನ ಹೋಗ್ತಾನೆ. ಆದರೆ 11ಕ್ಕೆ ಹೋದವ ನಿಯಮದಿಂದ ಕೆಳಗೆ ಬರ್ತಾನು, 12ಕ್ಕೆ ಹೋದವ ನಿಯಮದಿಂದ 13 ರೂಪ ಆಗ್ತಾನೆ. ಅದರ ರೂಪದೊಳಗೆ ವ್ಯತ್ಯಾಸ ಇಲ್ಲ ಅಂಥೇಳಿ 12ಕ್ಕೆ ಏನು ವಿಶೇಷ ಸ್ಥಾನ ಇಲ್ಲಿ ಕೊಡ್ತಾ ಇಲ್ಲ. ರೂಪದೊಳಗೆ ಯಾವ ವ್ಯತ್ಯಾಸ, ಅನುಭೂತಿಯೊಳಗೆ ಯಾವ ವ್ಯತ್ಯಾಸ ಇಲ್ಲ. ಇಲ್ಲಿ ಅನುಭೂತಿ ಅನಾಕುಲ ಹೇಳಿದಾರೆ ಅಂಥೇಳಿ ಈ ವಿಷಯ ಸ್ಪಷ್ಟೀಕರಣ ಮಾಡ್ತಾ ಇದೆ. ಅನಾಕುಲ ನೋಡ್ರಿ, 7ನೇ ಗುಣಸ್ಥಾನದಿಂದ ಯಾವಾಗ ಕ್ಷಪಕ ಶ್ರೇಣಿ ಆರೋಹಣೆ ಮಾಡ್ತಾನಲ್ಲ, ಸ್ವಲ್ಪ ತಿಳ್ಕೊಳ್ಳೋದು. 7ನೇ ಗುಣಸ್ಥಾನದಿಂದ ಯಾವಾಗ ಕ್ಷಪಕ ಶ್ರೇಣಿ ಆರೋಹಣೆ ಮಾಡ್ತಾನಲ್ಲ, ಆವಾಗ 7ನೇ ಗುಣಸ್ಥಾನಕ್ಕಿಂತ 8ನೇ ಗುಣಸ್ಥಾನದೊಳಗ ಅವನದ ಸ್ವಭಾವ ಸ್ಥಿರತೆ ಅಧಿಕ ಇದೆ ರೀ. ಅಥವಾ ಅವಿಭಾಗ ಪ್ರತಿಚ್ಛೇದದೊಳಗಿಂದ ಅಶುದ್ಧತೆ ಮಾತ್ರ ಕಮ್ಮಿ ಆಗಿದೆ ರೀ. ತಿಳಿತೇನ್ರಿ? 7ರಿಂದ ಕ್ಷಪಕ ಶ್ರೇಣಿ ಆರೋಹಣೆ ಮಾಡುವ ಶುದ್ಧತೆ, ಆ ಪುರುಷಾರ್ಥ ಯಾವೊಂದಿದೆಯೋ ಅವ 7ರಿಂದ 8ಕ್ಕೆ ಹೋದ ನಂತರ ಅವನ ಅನಾಕುಲತೆಯ ವೃದ್ಧಿಯಾಗಿದೆ ರೀ. ಇಲ್ಲಿ ಅನಾಕುಲತ್ವ ಲಕ್ಷಣದ ಸಿದ್ಧಿ, ಅನಾಕುಲತೆಯ ವೃದ್ಧಿಯಾಗಿದೆ. 8ರಿಂದ 9ಕ್ಕೆ ಹೋದ ನಂತರ ಅದಕ್ಕಿಂತಲೂ ವೃದ್ಧಿಯಾಗಿದೆ ರೀ. 9ರಿಂದ 10ಕ್ಕೆ ಹೋದ ನಂತರ ಅದಕ್ಕಿಂತಲೂ ವೃದ್ಧಿಯಾಗಿದೆ. 12ಕ್ಕೆ ಹೋದ ನಂತರ ವೃದ್ಧಿ ಮುಗಿತು.
ಮತ್ತು 13 12 13 ವ್ಯತ್ಯಾಸ ಏನಿದೆ ರೀ? ಏನೂ ಇಲ್ಲ ಅಂಥೇಳಿ ನಾವು 12 ಇಲ್ಲಿ ಕೈ ಬಿಟ್ಟಿದ್ದೇವೆ. ಅನಾಕುಲತ್ವ ಲಕ್ಷಣದ 4 ಗುಣಸ್ಥಾನ ಹೇಳಿ ಶ್ರೇಣಿಯು. ಅನಾಕುಲತ್ವ ಲಕ್ಷಣದ್ದು 4 ಉತ್ತರೋತ್ತರ ಅನಾಕುಲತೆಯ ವೃದ್ಧಿಯಾಗಿ ಪೂರ್ಣತೆಗೆ ತಲುಪ್ತಿದೆ. 4 ಹೇಳ್ರಿ. 7 8 9 10 12 12 ಅಂದ್ರೆ 13. ತಿಳಿತೇನ? ಹಾಗಾದ್ರೆ ಅನಾಕುಲ ಹೇಗಿದೆ ಜ್ಞಾನವು? ಆ ಜ್ಞಾನ 7ನೇ ಗುಣಸ್ಥಾನಕ್ಕೆ ಹೋಯ್ತು ಅಂತಂದ್ರೆ ಅರೆ ಅದು ಕ್ಷಪಕ ಶ್ರೇಣಿನ ಹತ್ತಿದೆ. ಕ್ಷಪಕ ಶ್ರೇಣಿ ಹತ್ತಿತು ಅಂತಂದ್ರೆ ಕೇವಲ ಜ್ಞಾನನ ಪಡಿತಿದೆ. ಮುಗಿತಗಳು ಇನ್ನೇನಿದೆ? ಧೀರ ಉದಾರ ಹೇಳಿದ್ರಲ್ಲ, ಅದು 5ನೇ 6ನೇ ಗುಣಸ್ಥಾನ. ಇನ್ನೊಂದ್ಸಲ ನೋಡ್ರಿ, ಧೀರ ಮತ್ತು ಉದಾರ ಶಬ್ದ ಹೇಳಿದ್ರ ಧೀರೋದಾರಂ. ಅರೇ ಲೋಕದೊಳಗ ಧೀರ ಪುರುಷ ಯಾರದಾರ್ರಿ? ಓರ್ವ ಪಂಚಮ ಗುಣಸ್ಥಾನಾವರ್ತಿ ಶ್ರಾವಕ, ಓರ್ವ 6ನೇ ಗುಣಸ್ಥಾನಾವರ್ತಿ ಮಹಾಮುನಿ. ಧೀರ ಯಾವುದರ ಸಲುವಾಗಿ ಧೀರ? ಬೇಕಾದಂಥ ಕರ್ಮದ ಉದಯ ಬಂದ್ರೂ, ಬೇಕಾದ ಹಾಗೆ ಇಡೀ ವಿಶ್ವವೇ ಎದುರಾದ್ರೂ ಕೂಡ ಅವರು ತಮ್ಮ ಧೈರ್ಯವನ್ನು ಕಳ್ಕೊಳ್ಳುವುದಿಲ್ಲ. ಅರೇ ಪರಸನ್ಮುಖ ಇರುವಳದೊಳಗೆ ತಮ್ಮ ಧೈರ್ಯ ಕಳ್ಕೊಳ್ಳುವುದಿಲ್ಲ ಅಂಥೇಳಿ ಧೀರ ಉದಾರ ಅಂಥೇಳಿ ಹೇಳಿದ್ರ ಅವ ಯಾರಾದ? 5ನೇ ಮತ್ತು 6ನೇ ಗುಣಸ್ಥಾನಾವರ್ತಿ. ಅನಾಕುಲ ಅಂಥೇಳಿ ಹೇಳಿದ್ರ 7ರಿಂದ ಹೋದ್ ನೋಡ್ರಿ, ಕೇವಲ ಜ್ಞಾನಕ್ಕನ ಹೋದ. ತಿಳಿತೇನ? ಅನಾಕುಲಂ ಎಲ್ಲ ದುಃಖಗಳಿಂದ ರಹಿತ. 7ನೇ ಗುಣಸ್ಥಾನದಲ್ಲಿ ಏನು ದುಃಖ ಇದೆ ರೀ? 8ರಲ್ಲಿ ಏನಿದೆ? 9ರಲ್ಲಿ ಏನಿದೆ? ಅರೇ ಬಂಧ ಯೋಗ್ಯ ಅಬುದ್ಧಿ ಪೂರ್ವಕ ಅಶುದ್ಧತೆ ಇರ್ತಿದೆ. ಎಲ್ಲಿ ತನಕ? 10ನೇ ಗುಣಸ್ಥಾನ ತನಕ. ಕ್ಷಪಕ ಶ್ರೇಣಿ ಹಚ್ಚಿರುವವನಿಗೆ ಕೂಡ 8ರೊಳಗನೂ ಇದೆ, 9ರೊಳಗನೂ ಬಂಧ ಇದೆ. ಅರೇ 9ರೊಳಗೆ ಮೈಥುನ ಸಂಜ್ಞಾ ಹೇಳಿದಾರ್ರಿ. ಆದ್ರೂ ಕೂಡ ಅಲ್ಲಿ ಬಂಧ ಇದ್ರನು ಅವನ ದುಃಖ, ಆ ಬಂಧ ರೂಪ ಭಾವದಿಂದ ಅವನಿಗೆ ಸ್ವಲ್ಪ ಕೂಡ ದುಃಖ ಇಲ್ಲ. ಬಂಧ ರೂಪದ ಅಂಶ ಏನು ಭಾವದೊಳಗೆ ವಿದ್ಯಮಾನ ಇದೆಯಲ್ಲ, ಅದರಿಂದ ಅವನಿಗೆ ಸ್ವಲ್ಪ ಕೂಡ ದುಃಖ ಇಲ್ಲ. ಹಾಗಾದರೆ ಅನಾಕುಲ ಅರೇ ದುಃಖರಹಿತ ಯಾವ? 7ನೇ ಗುಣಸ್ಥಾನ, 8ನೇ ಗುಣಸ್ಥಾನ, 9ನೇ ಗುಣಸ್ಥಾನ, 10ನೇ ಗುಣಸ್ಥಾನ. ಆಮೇಲೆ 12ಕ್ಕೆ ಹೋದ ಮುಗ್ದೇ. ಅದೆಲ್ಲ ಯಾವುದರಿಂದ? ಬಂಧಂ ಧುನತ್. ಮುಂದೆ ಈ ಎಲ್ಲದೇನು ಹೇಗಿದೆ 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 ಅಂತ ಹೇಳಿ ಹೇಳ್ತಾ ಹೋದ್ರಲ್ಲ, ಅದೆಲ್ಲ ಬಂಧವನ್ನು ನಾಶ ಮಾಡ್ತಾ ಹಾಗಾಗಿದೆ ನೋಡ್ರಿ. ಹೇಗಾಗಿದೆ? ಮೊದಲ ಸಂಜ್ಞೆ ಆದದ್ದನ್ನು ಬಂಧವನ್ನು ನಾಶ ಮಾಡ್ಯಾನ. ತಿಳಿತೇನ್ರಿ? ಬಂಧವನ್ನು ನಾಶ ಮಾಡ್ಯಾನ ಅರ್ಥಾತ್ ಸಂಜ್ಞೆಗೆ ಪ್ರತಿಬಂಧ ಮಾಡುವಂಥ, ಅಡ್ಡಿ ಮಾಡುವಂಥ ಯಾವ ಬಂಧ ಇತ್ತಲ್ಲ ಅದರ ನಾಶ ಮಾಡಿ ಅದರ ಸಂಜ್ಞೆ. ನಂತರ ಬಂಧವನ್ನು ನಾಶ ಮಾಡ್ಯಾನ, ಸಮ್ಯಕ್ ದರ್ಶನ ಪ್ರಾಪ್ತ ಆಗಿದೆ. ಬಂಧವನ್ನು ನಾಶ ಮಾಡ್ಯಾನ 6ನೇ 7ನೇ 6ನೇ 7ನೇ 5ನೇ 6ನೇ. ಈ 5ನೇ 6ನೇ ಇವೇನದವಲ್ಲ, ಇವು 2ರೊಳಗ ಯಾವುದೇ ಪ್ರಕಾರದ ವಿಶೇಷತೆ ಇಲ್ಲ. ಯಾಕಿಲ್ಲ ಅಂತಂದ್ರೆ 5ನೇದ್ದು ಬರಲೇಬೇಕು, ಈಗ ನಿಯಮ ಇಲ್ಲ. 6ನೇದ್ದು ಇದ್ದೇ ಇರ್ತಿದೆ. ಯಾವಾಗ? 7 ಗ್ರಹಣ ಮಾಡಿದ ನಂತರ. ನೋಡ್ರಿ, 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ತಾರೆ ಅವರ. ಯಾರ? ತೀರ್ಥಂಕರ ಅಂತ ಮಹಾಪುರುಷರೇ. 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗ್ತಾರೆ. ಆದ್ರೆ 7ನೇ ಗುಣಸ್ಥಾನಕ್ಕೆ ಹೋದವರ ನಿಯಮದಿಂದ ಒಮ್ಮೆರೆ 6ನೇ ಗುಣಸ್ಥಾನಕ್ಕೆ ಬರ್ಕಬೇಕ್ರೆ ಅವರ. ತೀರ್ಥಂಕರ ಇದ್ರೂ ಕೂಡ. ತಿಳಿತೇನ? ಯಾವುದರೇ ಉದಾಹರಣೆ ಇದೆ ಅಂತ ಹೇಳಿ, ದೀಕ್ಷಾ ತಗೊಂಡ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಪ್ರಾಪ್ತವಾದ. ಭರತೇಶನ ಮಾತು ಬೇರೆ ಇದೆ ರೀ. ಭರತೇಶನ ಮಾತು ಬೇರೆ ಇದೆ. ಬೇರೆ ಇದ್ರೂ ಕರ್ಣಾನುಯೋಗ ಅದನ್ನ ಸಮಾನನ ತಿಳಿತಿದೆ. ಅವ ಒಂದು ಸಮಯನೂ 6ರೊಳಗೆ ಬರಲಿಲ್ಲ. ಇದು ಯಾರು ಹೇಳವ್ರಿ? ಛದ್ಮಸ್ಥರ ಹೇಗೆ ಹೇಳವ್ರು? ಕೇವಲ ಪ್ರಭುರೇ ಯಾಕೆ ಹೇಳ್ತಾರೆ ಹೇಳಿ? ತಿಳಿತಾರೆ, ಆದರೆ ಯಾಕೆ ಹೇಳ್ತಾರೆ? ಹೇಳುವ ಅವಶ್ಯಕತೆ ಏನಿದೆ? ಯಾಕೆ ಅಂತಂದ್ರೆ ಅವಷ್ಟು ತೀವ್ರ ಪುರುಷಾರ್ಥ ಮಾಡಿ ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಮಾಡಿಕೊಂಡು, ಅಂತರ್ಮುಹೂರ್ತದೊಳಗೆ ಕೇವಲ ಜ್ಞಾನ ಮಾಡಿಕೊಂಡು ಇದರ ಅರ್ಥ ಇಷ್ಟ ಇದೆ.
ಮುನಿ ಯೋಗ್ಯ 6ನೇ ಗುಣಸ್ಥಾನ ಯೋಗ್ಯ ಯಾವ ಭಾಷಾಚರಣೆಗೆ ಅವನು ಬರಲೇ ಇಲ್ಲ. ಇಷ್ಟು ಮಾತಿದ್ದೀರಿ. 6ನೇ ಗುಣಸ್ಥಾನ ಯೋಗ್ಯ ಅವನ ಪರಿಣಾಮದ ಚ್ಯುತಿ ಆಗಲೇ ಇಲ್ಲ. ಹೀಗೆ ಸ್ವರೂಪ ಇರೋ ಸಾಧ್ಯ ಇಲ್ಲ. ಇದು ವಸ್ತು ಸ್ವರೂಪನೇ ಇದೆ ರೀ. 7ನೇ ಗುಣಸ್ಥಾನ 5ರಿಂದನೂ ಹೋಗ್ಬೋದು, 4ರಿಂದನೂ ಹೋಗ್ಬೋದು. ಆದರೆ ಹೋದ ನಂತರ ನೇರವಾಗಿ ಅವ ಶ್ರೇಣ್ಯಾರೋಹಣೆ ಮಾಡೋದು ಸಾಧ್ಯ ಇಲ್ಲ. ಒಮ್ಮೆ 6ನೇ ಗುಣಸ್ಥಾನಕ್ಕೆ ಒಮ್ಮೆ ಅನೇಕ ಬಾರಿ ಬರೋದು ಅವಶ್ಯಕ. ಬಾಹುಬಲಿ ಬಂದನಲ್ಲ, 1 ವರ್ಷ ತನಕ ಕೇವಲ ಜ್ಞಾನ ಯಾಕಾಗಲಿಲ್ಲ? ಅವರು 6ನೇ ಗುಣಸ್ಥಾನ 6ನೇ ಗುಣಸ್ಥಾನ ಯೋಗ್ಯ ಬಾಹ್ಯ ಕಾರ್ಯ ಮಾಡಲಿಲ್ಲ. ಆದ್ರೆ ಕೇವಲ ಜ್ಞಾನ ಏನು ಅವನಿಗೆ ಅಂತರ್ಮುಹೂರ್ತದೊಳಗೆ ಆಗಿದೆ ಅನ್ನೋದಿಲ್ಲಪ್ಪ. ಹಾಗಾದ್ರೆ 6ನೇ ಗುಣಸ್ಥಾನ ಯೋಗ್ಯ ಕಾರ್ಯ ಮುನಿ ಯೋಗ್ಯ ಕಾರ್ಯ ಕೇಶಲೋಚಾಗಲಿ, ಪಾಣಿಪಾತ್ರದೊಳಗೆ ಆಹಾರ ಆಗಲಿ, ಹಿರಿಯ ಸಮಿತಿ ಪೂರ್ವಕ ಗಮನ ಆಗಲಿ, ಆದಾನ ನಿಕ್ಷೇಪಣ ಸಮಿತಿ ಆಗಲಿ, ವಿತ್ಸರ್ಗ ಸಮಿತಿ ಆಗಲಿ, ಯಾವುದು ಪಾಲನೆ ಅವ ಅಂದ್ರೆ ಅವ ಎಲ್ಲಿದ್ದ? 5ನೇದು ಬಿಟ್ಟ 7ನೇದಕ್ಕೆ ಹೋದ, 7ನೇದರಿಂದ 6ಕ್ಕೆ ಬಂದೋ ಮತ್ತೆ 7ಕ್ಕೆ ಬಂದೋ ಮತ್ತೆ 7ಕ್ಕೆ ಹೋದ. ಈ ಪ್ರಕಾರ 1 ವರ್ಷ ಕಾಲ ವ್ಯತೀತ ಆಯಿತು. ಆದಿದೇವರು ಬಂದಿಲ್ಲ, 1000 ವರ್ಷ ಬೇಕು. ಆಹಾರದ ಸಲುವಾಗಿನ ತಿರುಗಾಡೋದ್ರವರು 7 ತಿಂಗಳು 9 ದಿವಸ. 6 ತಿಂಗಳಂತೂ ಯೋಗ ಧಾರಣ ಮಾಡಿ ನಿಂತಾರೆ. 13 ತಿಂಗಳು 9 ದಿವಸ ಅವರು ನಿರಾಹಾರಿ ಉಳಿದಾರೆ. ಹಾಗಾದರೆ 7 ತಿಂಗಳು 9 ದಿವಸ ದಿನನಿತ್ಯ ವಿಹಾರ ಮಾಡ್ತಿದ್ದಾರೆ. ಅಂದ್ರೆ ಮುನಿಯೋಗ್ಯ ಕಾರ್ಯ ಅವರು ಮಾಡಿದರು. ಅವರು ಮಾಡೋದು ಅವಶ್ಯಕ ಇದೆ. ಇಲ್ಲ ಅಂತಂದ್ರೆ ಧರ್ಮದ ಭಾಷಾಚರಣೆಯನ್ನ ಯಾರು ನಂಬೋರಿ? ಹೇಳಿದ ಮಾತನ್ನ ಯಾರು ನಂಬೋದಿಲ್ಲ, ಮಾಡಿದ್ದನ್ನ ನೋಡಿ ನಂಬುತ್ತಾರೆ. ಹಾಗಾದ್ರೆ ಈಗ ನಮ್ಮದು ಇಲ್ಲೇನ ಅನಾಕುಲ ಏನ ಎಲ್ಲ ದುಃಖದಿಂದ ರಹಿತ ಅಂದ್ರಲ್ಲ, ಅರೇ ಯಾವುದದ ಎಲ್ಲ ದುಃಖದಿಂದ ರಹಿತ ಯಾವುದು? 7, 8, 9, 10, 12ರಿಂದ 12 ಇಲ್ಲನ ಅಂಥೇಳಿ ನಾನು ಹೇಳ್ತಾ ಇಲ್ಲ. ಆದ್ರೆ ಶನಿಯೊಳಗೆ 4ನೇ ಗುಣಸ್ಥಾನ ಬೇಕು ಅಂಥೇಳಿ 12ಅನ್ನ ಏನು ಇಡಲಾಗಿದೆ? ಮೌನ, ಸೈಲೆಂಟ್ ಇದೀರಿ ಅಲ್ಲ, ತಿಳಿತೇನ್ರಿ? ಇದೆ. ಇಲ್ಲೇನು ಬಂತು? 7ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನ ಅರ್ಥಾತ್ ಅರ್ಹಂತ ದಶ ಆಯ್ತು ರೀ. ಮತ್ತೆ ಹೇಗಿದೆ ಕೇಳ್ತಾರೆ. ಇಲ್ಲೇನು ಬಂತಲ್ಲ ನಿರೂಪಾಧಿ, ಇಲ್ಲಿ ಶುದ್ಧಾವಸ್ಥೆ ಮುಗಿತಲ್ಲ. ಮತ್ತೇನ್ರಿ ಇದೆ? ಮತ್ತೆ ಹೇಗಿದೆ ಕೇಳಲ್ರಿ? ಹೇಳ್ರಿ. ಮೊದಲನೇದೇನಿದೆ? ಸಂಜ್ಞೀತನ. ನಮ್ಗೆ ಅಪೂರ್ವ ಲಬ್ಧಿ ಇದೆ. ನಮ್ಮದ್ರಿ ಅರೆ ಅಪೂರ್ವ ನಮ್ದು ಹೇಗ ಸಮ್ಯಕ್ ದರ್ಶನ ಆದ್ರನ ಅನ್ನೋದಿಲ್ಲ. ಅರೆ ಮಾಡಿಕೊಳ್ಳದಿದ್ರ ಅದು ನಮ್ಮ ದೋಷ ಇದೆ ರೀ. ಲಬ್ಧಿ ಅಂತೂ ಅಪೂರ್ವನೇ ಇದೆ ರೀ. ಈ ಮೊದಲೆಂದೂ ಸಿಕ್ಕಿರಲಿಲ್ಲನ ರೀ. ಏನು ಸಿಕ್ಕಿರ್ ಅಂತ ಹೇಳಿನ ಆ ಬೋಧಿ ದುರ್ಲಭ ಭಾವನಾದೊಳಗೆ ಹೇಳ್ತಾರೆ. ಮಂಗತರಾಯಿಂದ ನೋಡುವುದ್ರಿ ನಿಗೋಧದಿಂದ ಹೊರಗೆ ಬರೋದು, ಅಲ್ಲಿಂದ ಸ್ಥಾವರಗಳನ್ನು ದಾಂಟೋದು, ಅಲ್ಲಿಂದ ತ್ರಸದೊಳಗೆ ವಿಕಲತ್ರಯವನ್ನು ದಾಂಟೋದು, ಅಲ್ಲಿಂದ ಪಂಚೇಂದ್ರಿಯ ಸಂಜ್ಞೀತನವನ್ನು ದಾಂಟೋದು, ಆಮೇಲೆ ಸಂಜ್ಞಿ ಆಗೋದು, ಸಂಜ್ಞಿ ಆಗಿ ಮನುಷ್ಯ ಆಗೋದು, ಮನುಷ್ಯ ಆಗಿ ಪರ್ಯಾಪ್ತ ಆಗೋದು, ಪರ್ಯಾಪ್ತ ಮನುಷ್ಯ, ಆರ್ಯ ದೇಶ, ಉತ್ತಮ ಕುಲ. ಇವೆಲ್ಲ ಒಂದಕ್ಕಿಂತ ಒಂದು ದುರ್ಲಭ. ಹಾಗಾದರೆ ಎಲ್ಲವೂ ಸೇರಿ ಇಲ್ಲಿಯವರೆಗೆ ಬಂದದ್ದಿದೆಯಲ್ಲ, ಇದು ನಿಜವಾಗಿನ ಅಪೂರ್ವ ಇದೆ ರೀ. ಮತ್ತು ಅನಂತ ಬಾರಿ ಸಮೋಸರಣದೊಳಗೆ ಹೋಗಿದ್ದೇನೆ ಅಂಥೇಳಿ ಹೇಳ್ತಾರೆ. ಅನಂತ ಬಾರಿ ಮುನಿವ್ರತ ಅಂಗೀಕಾರ ಮಾಡಿದ್ದೇನೆ ಅಂಥೇಳಿ ಹೇಳ್ತಾರೆ. ಅವಕ್ಕೆಲ್ಲ ಏನು ಅರ್ಥ ಇದೆ? ಅವಕ್ಕೆಲ್ಲ ಏನು ಅರ್ಥ ಇದೆ ಹೇಳ್ರಿ? ಈಗ ಅದಕ್ಕೆ ವಿಚಾರ ಮಾಡಿ ನೋಡಿ. ಒಂದು ಸಿಕ್ಕ ನಂತರ 2ನೇದು ಸಿಗಬೇಕಾದ್ರೆ ಆ ಒಂದೇನಿದೆ ಅಲ್ಲ ಅಂಥ ಅನಂತ ಬಾರಿ ಸಿಕ್ಕ ನಂತರ 2 ಕೂಡ್ತಾವ್ರಿ. ತಿಳಿತೇನ? ಅವು 2 ಏನದಾವಲ್ಲ, 3ನೇದ್ದು ಸಿಗಬೇಕಾದ್ರೆ ಅವು 2 ಏನದಾವ ಎಷ್ಟೋ ಬಾರಿ. ಅನಂತ ಅಂತಂದ್ರೆ ನಮ್ಮ ತಲೆ ಚಕ್ಕರ ಹೊಡಿತಿದ್ದೀರಿ. ಅದಕ್ಕೆ ಎಷ್ಟೋ ಬಾರಿ ಅನ್ನೋನು. 2 ಏನದಾವಲ್ಲ ಎಷ್ಟೋ ಬಾರಿ ಸಿಕ್ಕ ನಂತರ 3ನೇದ್ರಿ.
ಒಂದಿದ್ದದ್ದು 2 ಆಗೋದ, 2 ಇದ್ದದ್ದು 3 ಆಗೋದ, ಅವು ಕ್ರಮದಿಂದ ಆಗೋದಿಲ್ರಿ. ಎಷ್ಟೋ ಬಾರಿ ಹೋಗ್ತಿದೆ ಮತ್ತು ಹೋಗ್ತಿದೆ ಕೈಯೊಳಗಿಂದ. ಅದಕ್ಕೆ ನೋಡ್ರಿ ಇದು ಸಿಕ್ಕಿದೆ ಅಲ್ಲ ನಮ್ಗ, ಇದು ಕಪ್ಪೆ ತೂಕ ಮಾಡಿದ ಹಾಗೆ ಇದೆ. ಕಪ್ಪೆ ಸತ್ತದು ಅಲ್ರಿ, ಜೀವ 1 kg ಕಪ್ಪೆ ತೂಕ ಚೀಲದೊಳಗೆ ಹಾಕಿ ನೀವು ಮಾಡಬಹುದು. ಈಗ ಹಾಗೆ ಮಾತು ದೃಷ್ಟಾಂತಕ್ಕ ವಿತಂಡವಾದ ದಾಷ್ಟಾಂತಕ್ಕ ಕುತರ್ಕ ಮಾಡೋದಿರುತ್ತಿಲ್ಲ. ನಿಗೋಧದಿಂದ ಹೊರಗೆ ಬಂದ ನಂತರ ಪಂಚಸ್ಥಾವರದೊಳಗೆ ಬಂದೇ ಬರ್ತಾನೆ. ಆದರೆ ಪಂಚಸ್ಥಾವರದಿಂದ ತ್ರಸಗತಿಗೆ ಬಂದೇ ಬರ್ತಾನೆ. ಇದು ನಿಯಮ. ಎಷ್ಟೋ ಬಾರಿ ನಿಗೋಧದಿಂದ ಬಂದ ಪಂಚಸ್ಥಾವರದೊಳಗ ಮತ್ತು ನಿಗೋಧ ಮತ್ತು ಮೊನ್ನೆ ಕೇಳಿದ್ರಲ್ಲ ಚಂದ್ರಕಾಂತನು ಅಣ್ಣ, ನಿಗೋಧ ಮಝಾರ್ ಅಂತಂದ್ರೆ ಏನು? ಅಲ್ಲಿ ಬಿದ್ದಿದಾನ್ರಿ, ಅಲ್ಲೇ ಬಿದ್ದಿದ್ದಾನೆ. ಸ್ಥಾವರಕ್ಕೆ ಬಂದ ಏಕೇಂದ್ರಿಯ ತನ್ನ ಧಾರ್ ಏಕೇಂದ್ರಿಯಕ್ಕೆ ಬಂದ, ಆದ್ರೆ ಮತ್ತೆ ಅಲ್ಲೇ ಹೋದ. ಜಾರಿ ಬೀಳುವ ಸ್ಥಾನ ಅದು ಬಹಳ ದೊಡ್ಡದು ಇದೆ. ಅಲ್ಲಿ ಯಾವುದೇ ಪ್ರಕಾರದಿಂದ ಈ ಜೀವಕ್ಕ ಮೈ ಮರೆಯುವಿಕೆ ಇದೆ ಅಲ್ಲ, ಮೈ ಮರೆತ ಅಂತಂದ್ರೆ ಅಲ್ಲೇ ಪಂಚಸ್ಥಾವರದೊಳಗೆ ಬಂದ ತ್ರಸ ಆಗ್ಬೇಕು. ಹೀಗೆ ನಿಯಮ. ಎಷ್ಟೋ ಬಾರಿ ನಿಗೋಧದಿಂದ ಎದ್ದು ಬಂದ ಸ್ಥಾವರದೊಳಗೆ ಬಂದ, ಎಷ್ಟೋ ಬಾರಿ ಬಂದ ನಂತರ ಆಮೇಲೆ ಒಮ್ಮೆ ತ್ರಸಕ್ಕೆ ಏರ್ಬೋದು. ಹೀಗ್ರಿ. ಹಾಗಾದ್ರೆ ನಮಗೆ ಸಿಕ್ಕದ್ದ ಏನಿದೆ, ಅದಕ್ಕೇನಿದೆ, ಎರಡನೇದಕ್ಕೆ ಅದಕ್ಕೂ ಅರ್ಥ ಮಾಡೋದ್ರಿ. ತಮಗೆ ವಿಚಾರ ಮಾಡ್ಲಿಕ್ಕೆ ಹೇಳಿದೆ, ಎಲ್ಲ ತಮ್ಮ ತಲೆ ಮೇಲೆ ಭರ ಹಾಕ್ತೇನೋ ಹೀಗಿಲ್ಲ, ನಾನೇ ಹೇಳ್ತೇನೆ. ಮೊದಲಿಂದ ಇದೇನಿದೆ ಅಪೂರ್ವ ಲಬ್ಧಿ. ಈ ಮೊದಲೆಂದು ನಿಗೋಧದಿಂದ ಮೇಲೆ ಬಂದ ಪಂಚಸ್ಥಾವರವನ್ನು ದಾಂಟಿ ತ್ರಸದೊಳಗೆ ವಿಕಲತ್ರಯವನ್ನು ದಾಂಟಿ ಅಸಂಜ್ಞೀತನವನ್ನು ದಾಂಟಿ ಸಂಜ್ಞೀತನಕ್ಕೆ ಬಂದ ಮನುಷ್ಯ ಬಂದ ಪರ್ಯಾಪ್ತ ಆಗಿ ಆರ್ಯ ದೇಶ ಉತ್ತಮ ಕುಲ ಇವೆಲ್ಲ ಮೊದಲಿನೂ ಇರ್ಕಬೇಕಲ್ಲ. ನಂತರದ ಬರಬೇಕಾದ್ರೆ ಮೊದಲಿನೂ ಇರ್ಬೇಕೇನ್ಬೇಡ್ರಿ, ಇರ್ಲಿಕ್ಕೆ ಬೇಕಲ್ಲ. ಹಾಗಾದ್ರೆ ಇವೆಲ್ಲ ದಾಂಟಿ ಆರ್ಯ ಕ್ಷೇತ್ರ ಉತ್ತಮ ಕುಲ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ, ಜಿನವಾಣಿಯ ಶ್ರವಣ ಯೋಗ, ಇಲ್ಲಿಯವರೆಗೆ ಏನು ಬಂದದ್ದು ಇದೆಯಲ್ಲ, ಇದು ನಿಜವಾಗಿ ಅಪೂರ್ವನೇ ಇದೆ. ಈ ಮೊದಲ ಎಂದೂ ಇವು ಎಲ್ಲವುಗಳದ್ದ ನಮಗ ಪ್ರಾಪ್ತಿ ಆಗಿರಲಿಲ್ಲ, ಲಬ್ಧಿ ಆಗಿರಲಿಲ್ಲ. ಹಾಗಾದ್ರೆ ಅಲ್ಲಿ ಮುನಿವ್ರತಧಾರ ಅನಂತ ಬಾರ್ ಯಾಕೆ ಹೇಳಿ? ಈ ಮೊದಲು ಎಂದೂ ಇವೆಲ್ಲ ಸೇರಿರಲಿಲ್ಲ ಅಂದ ಮೇಲೆ ಮುನಿವ್ರತಧಾರ ಅನಂತ ಬಾರ್ ಗ್ರೈವೇಯಕ ಉಪಜಾಯೋ ಅದು ಯಾಕೆ ಹೇಳಿದ್ರು? ಅದು ಅಸತ್ಯನ ಜಿನಾಗಮದು ಯಾವ ಮಾತನ್ನ ಅಸತ್ಯ ಅಂತ ಹೇಳೋದು? ಅಸತ್ಯ ಹೇಗಿರೋ ಸಾಧ್ಯ ಇದೆ? ಹಾಗಾದ್ರೆ ಮುನಿವ್ರತಧಾರ ಅನಂತ ಬಾರ್ ಯಾಕೆ ಹೇಳಿದ್ರು? ಇವೆಲ್ಲ ಅಪೂರ್ವ, ಒಂದು ಸಂಜ್ಞೀತನ ಅಪೂರ್ವ ಲಬ್ಧಿ ಇರುವ ವೇಳೆದೊಳಗ ಅದನ್ನ ಯಾಕೆ ಹೇಳಿದ್ರು? ಆಗಿದೆಯೋ ಅಥವಾ ಇಲ್ಲ? ಅನೇಕ ಜೀವ ಆಗಿರಲೂಬಹುದು, ಒಂದು ಮಾತು. ಎರಡನೇದು ಯಾಕೆ ಹೇಳಿದರು ಅನ್ನುವುದರ ಸಲುವಾಗಿ ಒಂದೇ ಒಂದು ಪ್ರಯೋಜನಭೂತ ಮಾತಿದೆ. ಅರೆ ಇವೆಲ್ಲ ಲಬ್ಧಿ, ಇವೆಲ್ಲ ತಾನಾಗಿ ಸಿಗ್ತವೆ, ಆದರೆ ತಾನು ಮಾಡುವಂಥ ಕಾರ್ಯವನ್ನು ಇವ ಮಾಡಲಿಲ್ಲ. ಅನಂತ ಬಾರಿ ಮುನಿ ಆದ, ಆದರೆ ತಾನು ಮಾಡುವ ಕಾರ್ಯ ಮಾಡಲಿಲ್ಲ. ಏನು ಕಾರ್ಯ? ಬಂಧಂ ಧುನತ್, ಆ ಕಾರ್ಯವನ್ನು ಮಾಡಲಿಲ್ಲ. ಬಂಧವನ್ನು ತಡೆಯೋದು, ಅನಂತ ಸಂಸಾರದ ಬಂಧವನ್ನು ತಡೆಯೋದು, ಮಿಥ್ಯಾತ್ವವನ್ನು ನಿರಾಕರಣೆ ಮಾಡೋದು, ಮಿಥ್ಯಾತ್ವವನ್ನು ನಷ್ಟ ಮಾಡೋದು, ಮಿಥ್ಯಾತ್ವವನ್ನು ಮೆಟ್ಟಿ ನಿಲ್ಲೋದು, ಇದು ನಿಜವಾಗಿ ಈ ಜೀವ ಇದುವರೆಗೆ ಮಾಡಲಿಲ್ಲ. ಅಂದ್ರೆ ಮಾತು ಹೀಗಿದೆ, ಇಷ್ಟೆಲ್ಲ ದಾಂಟಿ ಅಪೂರ್ವ ಲಬ್ಧಿ ಪಡೆದರನು ಕೂಡ ಇವನಿಗೆ ಇದರ ಮಹಿಮಾ ಗೊತ್ತಾಗಲಿಲ್ಲ, ತಾನು ಸೇರಬೇಕಾದಂಥ ಸ್ಥಾನದ ಪರಿಚಯ ಆಗಲಿಲ್ಲ, ತಾನು ಸಾಗಬೇಕಾದಂಥ ಮಾರ್ಗದ ಪರಿಚಯ ಆಗಲಿಲ್ಲ. ಅವಸರ ಒಳಗೆ ದೀಕ್ಷಾ ತಗೊಂಡ.
ಈ ಎರಡೂ ಮಾತು ಸತ್ಯದವರೇ. ಇದು ನಿಜವಾಗಿ ಅಪೂರ್ವ ಲಬ್ಧಿ. ಇನ್ನು ಈ ಎರಡಕ್ಕೂ ಹೊಂದಾಣಿಕೆ ಹಾಗೆ ಮಾಡೋದ ಅಂತಂದ್ರೆ, ಯಾವಾಗ ಈ ಜೀವ ಅಲ್ಲಿಂದ ಇಲ್ಲಿಯವರೆಗೆ ಬಂದದ್ದನ್ನ ವಾಸ್ತವದಲ್ಲಿ ಜ್ಞಾನದೊಳಗ ಅದರ ಸ್ವರೂಪವನ್ನು ತಿಳಿತಾನೋ, ಆವಾಗ ಇವ ಪುನಃ ಅಲ್ಲಿ ಹೋಗುವ ಯಾವ ಸುಲಭ ಮಾರ್ಗ ಇದೆಯೋ ಆ ಮಾರ್ಗವನ್ನು ಸ್ವಪ್ನದೊಳಗೆ ಕೂಡ ಅವಲಂಬನೆ ಮಾಡುವುದಿಲ್ಲ. ಅದರ ಸ್ವರೂಪ ತಿಳಿದ ಅಂತಂದ್ರೆ ಎಲ್ಲಿಂದ ಬಂದಿದ್ದೇನೋ, ಅದಕ್ಕೆ ಈಗ ಒಂದು ವಾರದ ಮೊದಲೇಂದ್ರೆ ಬಂದದ್ದಿತ್ತು, ನಾನು ಎಲ್ಲಿಂದ ಬಂದಿದ್ದೇನೆ ಮೊದಲು, ಆಮೇಲೆ ಎಷ್ಟು ದೂರ ಹೋಗೋದಿದೆ, ನನಗೆ ಬಹುದೂರ ಹೋಗೋದಿದೆ ರೀ, ಬಹುದೂರ. ಮಂದಿರ ದೂರಲ್ಲ, ಸಮ್ಮೇದಗಿರಿ ದೂರಲ್ಲ, ವಿಜಯ ಕ್ಷೇತ್ರ ಕೂಡ ದೂರ ಅಲ್ಲ, ಬಹುದೂರ ಹೋಗೋದಿದೆ. ಎಲ್ಲಿ ಬಹುದೂರ ಎಲ್ಲಿ ಹೋಗೋದಿದೆ? ಅರೆ, ಇದುವರೆಗೆ ಯಾವುದರ ಕಡೆಗೆ ಲಕ್ಷ್ಯವೇ ಕೊಡಲಿಲ್ಲವೋ ಅದರ ಆಶ್ರಯ ಮಾಡಿ ಹೋಗೋದಿದೆ. ಇವೆಲ್ಲ ಸಮೀಪ, ಇವೆಲ್ಲ ಸಮೀಪ, ಇವೆಲ್ಲ ಸಮೀಪ. ಮಂದಿರಕ್ಕೆ ಹೋಗೋದು ಸಮೀಪ, ಸಮ್ಮೇದಗಿರಿಗೆ ಹೋಗೋದು ಸಮೀಪ, ನಂದೀಶ್ವರ ದ್ವೀಪಕ್ಕೆ ಹೋಗೋದು ಸಮೀಪ, ವಿಜಯ ಕ್ಷೇತ್ರಕ್ಕೆ ಹೋಗೋದು ಸಮೀಪ. ಯಾಕೆ? ಯಾವುದು ಪರಿಚಿತ ಇದೆಯೋ ಅದು ಸಮೀಪ, ಯಾವುದು ಅಪರಿಚಿತ ಇದೆಯೋ ಅದು ದೂರ. ಯಾವುದು ಅಪರಿಚಿತ ಇದೆ? ತನ್ನ ನಿಜ ಗ್ರಹ ಚೈತನ್ಯ ಚೈತನ್ಯ ಚೈತನ್ಯ. ಹಾಗಾದ್ರೆ ಇದನ್ನು ಅಪೂರ್ವ ಲಬ್ಧಿ ಯಾವಾಗ ಅನ್ನೋದ? ಯಾವಾಗ ಅವನು ಭೇದ ಜ್ಞಾನದ ಪೂರ್ವಕ ನಿಗೋಧದ ಮಾರ್ಗವನ್ನು ನಿಲ್ಲಿಸ್ತಾನೋ, ಅರ್ಥಾತ್ ಅನಂತ ಸಂಸಾರದ ವಿಚ್ಛೇದ ಯಾವುದರಿಂದ ಆಗ್ತಿದೆಯೋ ಅಂಥ ಭಾವರೂಪದಿಂದ ಯಾವಾಗ ಪ್ರಗಟ ಆಗ್ತಾನೋ ಆವಾಗ ಇದು ಅಪೂರ್ವ ಲಬ್ಧಿ. ತಿಳಿತೇನ? ಯಾವುದ್ರೆ ಈಗ ನಮಗೆ ಲಭಿಸಿದೆಲ್ಲ ಅಷ್ಟೇ. ಇದು ಅಪೂರ್ವ ಲಬ್ಧಿ, ಸಂಜ್ಞೀತನ, ಪಂಚೇಂದ್ರಿಯ ಸಂಜ್ಞಿ. ಅರೆ, ಜಿನ ಪ್ರವಚನದ ರಹಸ್ಯವನ್ನು ತಿಳ್ಕೊಳ್ಳುವಂಥ ಅವಸರ ಇದು ಅಪೂರ್ವ ಲಬ್ಧಿ. ಯಾವಾಗ ಯಾವಾಗ ಇದರ ಮೂಲಕ ತನ್ನ ಪ್ರಯೋಜನವನ್ನು ಸಾಧಿಸ್ತಾನೋ ಆವಾಗ್ರೆ. ಹಾಗಾದ್ರೆ ಆ ಸಾಧಿಸುವವನ ದೃಷ್ಟಿಯಿಂದಲೇ ಇದನ್ನು ಅಪೂರ್ವ ಲಬ್ಧಿ ಅಂದಿದ್ದಾರೆ. ಒಂದು ಮಾತು, ಎಲ್ಲಿಯವರೆಗೆ ಈ ಜೀವ ಇಷ್ಟೆಲ್ಲ ದಾಟಿ ಇಲ್ಲಿಯವರೆಗೆ ಬರುವುದಿಲ್ಲ, ಅಲ್ಲಿಯವರೆಗೆ ಆ ಕಾರ್ಯವನ್ನು ಸಾಧಿಸೋದು ಸಾಧ್ಯ. ಅದರ ಸಲುವಾಗಿ ಅದಕ್ಕೆ ಪೂರ್ವಭಾವಿ ಯಾವ ಭೂಮಿಕಾ ಇದೆಯೋ ಉತ್ತರದಲ್ಲೇ ಆಗುವಂಥ ಕಾರ್ಯದ ಆರೋಪ ಅದರ ಮೇಲೆ ಮಾಡಿ ಅಪೂರ್ವ ಲಬ್ಧಿ ಅಂತ ತಿಳಿತು ಅಂದುಕೊಳ್ತೇನೆ. ಏನಾದರೂ ಸಂದೇಹ ಇದ್ರೆ ಕೇಳುತ್ತಾರೆ. ಅಪೂರ್ವ ಲಬ್ಧಿ ಯಾವುದ? ಸಂಜ್ಞಿ ಪಂಚೇಂದ್ರಿಯತನ. ಈಗ ಅಲ್ಲಿ ಮತ್ತೆ ಹೋಗೋಣ. ನಿರಂತರವಾಗಿ ಅದರ ಆಸ್ವಾದನಶೀಲವಿದೆ ನಮಗೆ ಅನುಭವದಲ್ಲಿ. ಅದಕ್ಕೆ ಹೇಳಿದ್ರು ಏನ? ಜಾಣ್ಣಾರೋ ಜನ ಇಚ್ಛೆ ಆಸ್ವಾದನಶೀಲ. ಅದರ ಉತ್ತರಾರ್ಥ ಅಂತ ಹೇಳ್ತಾನ. ನಮಗೇನು ಲಭಿಸಿದಲ್ಲ ಆಬಾಲ ಗೋಪಾಲ, ಆಬಾಲ ಗೋಪಾಲ ಅಂತಾರೆ. ಅಲ್ಲಿ ಏಕೇಂದ್ರಿಯ ಸಮಸ್ತ ಜೀವ ಅನ್ನಲಿಲ್ಲ. ಆಬಾಲ ಗೋಪಾಲ ಅಂದ್ರೆ ಸಂಜ್ಞೀನರೇ, ಸಂಜ್ಞೀನ. ಅವ ಬೇಕಾದಷ್ಟು ಅಜ್ಞಾನ ಇರಲಿ, ಬಾಲಕ ಇರಲಿ, ಅಥವಾ ದನ ಕಾಯುವಂಥವನೇ ಇರಲಿ ಅಂಥೇಳಿನ ಎಷ್ಟೋ ಕಥೆಗಳಲ್ಲಿ ದನ ಕಾಯುವನು ಬಂದ, ಕೊಂಡೇಶನು ಅವನೇ ಬಂದ, ಸುದರ್ಶನ ಶ್ರೇಷ್ಠಿ ಹಿಂದಿನ ಸುಭಗನು ಅವನೇ ಬಂದ, ಮತ್ತು ಅಕ್ಷಯ ಚಕ್ಷುವಿನೊಳಗೆ ಯಾವ ಬಂದ ಸೇವಕ ಅವನೇ ಬಂದರೆ. ತಿಳಿತೇನ್ರಿ? ಇಲ್ಲಿ ಆಬಾಲ ಗೋಪಾಲ ಅರ್ಥಾತ್ ನೀ ಒಂದು ಅಕ್ಷರ ಕೂಡ ನಿನಗೆ ಜ್ಞಾನ ಇಲ್ಲದಿದ್ರೂ ಕೂಡ ನಿನಗೆ ಅನುಭವದಲ್ಲಿ ಅವು ಬರ್ತಾ ಇದ್ದಾನೆ. ಯಾವ? ಜಾಣ್ಣಾರೋ ಜನ ಇಚ್ಛೆ. ಹಾಗಾದರೆ ಇಲ್ಲಿ ಅಪೂರ್ವ ಲಬ್ಧಿ ನಿರಂತರವಾಗಿ ಅದರ ಆಸ್ವಾದನಶೀಲವಿದೆ, ಅದು ಅನುಭವದಲ್ಲಿ ಬರ್ತಾ ಇದೆ. ಅದನ್ನು ನಾವು ಗುರುತಿಸ್ತಾ ಇಲ್ಲ. ಈ ಮಾತು ಸರಿ. ಯಾವುದ ಅಪೂರ್ವ ಲಬ್ಧಿ, ಯಾವ ಅಪೂರ್ವ ಶಕ್ತಿ ನನಗೆ ಪ್ರಾಪ್ತಿ ಇದೆಯೋ ಅದನ್ನು ಗುರುತಿಸ್ತಾ ಇಲ್ಲ. ಅದು ಯಾವುದು ಅನಂತ ಬಾರಿ ಸಿಕ್ಕದ್ದು ಇದೆಯಲ್ಲ ಅದರದ್ದು ಮಹಿಮಾ ಮಾಡ್ತಾ ಇದ್ದೇವೆ. ಪುಣ್ಯದ ಫಲ ಅದರ ಮಹಿಮಾ ಮಾಡ್ತಾ ಇದ್ದೇವೆ. ನಿರಂತರವಾಗಿ ಅದರ ಆಸ್ವಾದನಶೀಲವಿದೆ. ಎರಡನೇದೇನು ಹೇಳಿದರು?
ಪ್ರಗಟ ರೂಪದ ಮತ್ತೆ ಹೇಗಿದೆ ಕೇಳಿದ್ರಲ್ಲ ಎರಡನೇ ಪ್ರಶ್ನೆ. ಇದು ಮೊದಲನೇದಕ್ಕೇನ ಸಂಜ್ಞೆ ಪಂಚೇಂದ್ರಿಯತನ, ಎರಡನೇದಕ್ಕೆ ಪ್ರಗಟ ರೂಪದಿಂದ ತನ್ನ ಶುದ್ಧ ಸ್ವರೂಪವನ್ನು ಪ್ರಗಟ ಮಾಡುತ್ತದೆ. ಇದು 4ನೇ ಗುಣಸ್ಥಾನ. ಮತ್ತೆ ಹೇಗಿದೆ ಧೀರೋದಾರಂ ಅರ್ಥಾತ್ ಇದ 5, 6 ಧಾರಾ ಪ್ರವಾಹ ರೂಪ ಪರಿಣಮನ ಸ್ವಭಾವಿ ಇದೆ. ಮತ್ತೆ ಹೇಗಿದೆ ಅನಾಕುಲ ಅಂದ್ರೆ 7ನೇ ಗುಣಸ್ಥಾನದಿಂದ ಹಿಡಿದ 12ನೇ ಗುಣಸ್ಥಾನ ಅರ್ಥಾತ್ ಕೇವಲ ಜ್ಞಾನದವರೆಗೆ. ಮತ್ತೆ ಹೇಗಿದೆ ಅದು ನಿರುಪಾಧಿ. ಆಮೇಲೆ ಏನಾಯ್ತದ ಉಪಾಧಿ ರಹಿತ ಸಿದ್ಧತ್ವಕ್ಕೆ ಪ್ರಾಪ್ತ. ಆನಂದ ನನಗೆ ಬಹಳ ಆಗ್ತಾ ಇದೆ. ನಿರುಪಧಿ ಸಮಸ್ತ ಕರ್ಮಗಳ ಉಪಾಧಿಯಿಂದ ರಹಿತ. ಏನು ಮಾಡುತ್ತಾ ಅಂಥ ಜ್ಞಾನವು ಪ್ರಕಟವಾಯಿತು. ಎಂಥದ್ದ ಸಮಸ್ತ ಉಪಾಧಿಗಳಿಂದ ರಹಿತ. ಏನು ಇಲ್ಲಿ ಹೇಗಿದೆ 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 ಕೇಳಿದ್ರೆ ಅವು ಎಲ್ಲದಕ್ಕೂ ಉತ್ತರ ಇದೆ. ಅದ ಎಲ್ಲದಕ್ಕೂ